ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ಯೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾಃ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಪಯೇದಾತ್ಮನೋ ಯಾವದಾಭಾಸಮಿದಮೀಶ್ವರಃ ದ್ವೈತಂ ತಾವನ್ನ ವಿರಮೇತ್ ತತ್ತೋಖ್ಯಸ್ಯ ವಿಪರ್ಯಯಃ. ಜೀವ ಎಂದಿನ ತನಕ ಸ್ವಾತಂತ್ರ್ಯ ಭ್ರಮೆ ಹೋಗೋದಿಲ್ಲ, ಅಲ್ಲಿಯ ತನಕ ಭಗವಂತನ ಅನುಗ್ರಹ ಆಗೋಲ್ಲ. ಅರ್ಥಾತ್ ನಾನು ಸ್ವತಂತ್ರ, ಏನು ಬೇಕಾದರೂ ಮಾಡ್ತೇನೆ, ನನಗೆ ಸಮ ಯಾರಿದ್ದಾರೆ, ಹೀಗೆ ಎಲ್ಲಿವರೆಗೂ ಈ ಭ್ರಮೆ ನಮಗಿದೆ ಅಲ್ಲಿ ತನಕ ದೇವರ ದಯ ಆಗೋಲ್ಲ. ಅಂತಹ ಭ್ರಮೆಯಿಂದಲೇ ನಾನೇ ಸ್ವತಂತ್ರ ಅನ್ನುವ ಭ್ರಮೆಯಿಂದನೇ ನಮ್ಮ ಈ ಹುಟ್ಟು ಸಾವಿನ ಸಂಸಾರ ಮತ್ತೆ ಮತ್ತೆ ಮುಂದುವರಿತಾ ಹೋಗುತ್ತೆ. ಅಂದರೆ ಸ್ವತಂತ್ರ ಭ್ರಮೆಯಿಂದ ಕರ್ಮ ಮಾಡಿದಾಗ ಆ ಕರ್ಮ ಜನ್ಮಕ್ಕೆ ಕಾರಣ ಆಗುತ್ತೆ.
ನಾನು ಸ್ವತಂತ್ರ ಕರ್ತ ಅಲ್ಲ ಅನ್ನುವ ಎಚ್ಚರಿಕೆಯಿಂದ ಏನು ಕರ್ಮ ಮಾಡಿದರೂ ಆ ಕರ್ಮ ಜನ್ಮಕ್ಕೆ ಕಾರಣ ಆಗೋಲ್ಲ. ಮತ್ತು ಯಾವುದಕ್ಕೆ ಕಾರಣ ಆಗುತ್ತೆ? ಪ್ರಾರಬ್ಧ ಕರ್ಮದ ಬಿಡುಗಡೆಗೆ ಆ ಕರ್ಮ ಕಾರಣ ಆಗುತ್ತೆ. ಆದ್ದರಿಂದ ಬಿಡುಗಡೆ ಹೊಂದಬೇಕು ಅಂತ, ಹುಟ್ಟು ಸಾವಿನ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಯಾರಿಗೆ ಆಸೆ ಇದೆ ಅವರು ನಾನು ಸ್ವತಂತ್ರ ಕರ್ತೃ ಅನ್ನುವ ಭ್ರಮೆಯ ನಿರಸನಕ್ಕಾಗಿ ಈ ವರ್ಣಾಶ್ರಮ ಧರ್ಮವನ್ನು ಆಚರಣೆ ಮಾಡಬೇಕಂತೆ. ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಹೀಗೆಲ್ಲ ಅಂದ್ಕೊಳ್ಳೋ ಹಾಗಿಲ್ಲ. ಬ್ರಹ್ಮಚಾರಿ ಆ ಆಶ್ರಮದ ಧರ್ಮವನ್ನು ಪಾಲನೆ ಮಾಡೋದೇ ದೇವರ ಬಗ್ಗೆ ಸರಿಯಾದ ಅರಿವು ಪಡೆಯಲಿಕ್ಕಾಗಿ ಅಂತ ತಿಳಿಸ್ತಾ ಇದ್ದಾರೆ. ಏತಚ್ಚಾನ್ಯದ್ಗೃಹಸ್ಥಸ್ಯ ಸಮಾಂ ನಾತಂ ಯತೇರಪಿ ಗುರುವೃತ್ತಿ ವಿಕಲ್ಪೇನ ಗೃಹಸ್ಥಸ್ಯ ಋಹುಗಾಮಿನಃ. ಬ್ರಹ್ಮಚಾರಿಗೆ ಏನೆಲ್ಲ ನಿಯಮ ಹೇಳಿದೆ, ಬ್ರಹ್ಮಚರ್ಯ ಆಶ್ರಮ ಮುಗಿದ ಮೇಲೆ, ಅರ್ಥಾತ್ ಅಧ್ಯಯನ ಮುಗಿದ ಮೇಲೆ ತನ್ನ ವಂಶ ಉದ್ಧಾರ ಮಾಡುವ ಸಲುವಾಗಿ ಮದುವೆಯಾಗಿ ಸಂತತಿ ಪಡೆಯುವಂಥದ್ದು ಇದು ಗೃಹಸ್ಥನಿಗೆ ವಿಹಿತವಾದ ಕರ್ಮ. ಪ್ರಣವ ಮತ್ತು ಜಪ ಇದು ಸನ್ಯಾಸಿಗೂ ವಿಹಿತ. ಯಾರು ಮದುವೆ ಆಗಿರ್ತಾನೆ, ಯಾರು ಸಂತಾನ ಪಡಿಬೇಕು ಅಂತ ತಾನು ಮದುವೆ ಆಗಿರ್ತಾನೆ, ಅವನು ಗುರುಕುಲವಾಸ ಮಾಡಬೇಕಾದ ನಿಯಮ ಇಲ್ಲ. ಗುರುಗಳಿಗೆ ಯಥೋಕ್ತವಾದ ದಕ್ಷಿಣೆಯನ್ನು ಕೊಟ್ಟು ಮುಂದವನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ಬೋದು. ಅಂಜನಾಭ್ಯಂಜನ್ಮೂರ್ಧ ಸ್ರಗ್ಗಂಧಲೆ ಪಾಲಂಕಾರಾಂ ತ್ಯಜೈರ್ಧೃತೌರತಾಃ. ಬ್ರಹ್ಮಚಾರಿ ವ್ರತವನ್ನು ಆಚರಣೆ ಮಾಡ್ತಾ ಗುರುಕುಲದಲ್ಲಿ ವಾಸ ಮಾಡುವವ ಏನನ್ನ ಮಾಡಬಾರ್ದು ಅಂತ ನಿಷೇಧ ಮಾಡಿದೆ ಅಂದರೆ ಅಭ್ಯಂಜನ ಮಾಡಿಕೊಳ್ಳುವಂಥದ್ದು, ಅಂಗರಾಗಗಳನ್ನು ತಾನು ಸ್ವೀಕಾರ ಮಾಡತಕ್ಕಂಥದ್ದು, ಮೈಯನ್ನು ಉಜ್ಜಿಸ್ಕೊಂಡು ಮಾಲಿಶ್ ಇತ್ಯಾದಿಗಳನ್ನೆಲ್ಲ ಬ್ರಹ್ಮಚಾರಿಗೆ ನಿಷೇಧ. ಆದರೆ ಗೃಹಸ್ಥನಾದವನಿಗೆ ಅದು ಯಾವುದೂ ನಿಷೇಧ ಅಲ್ಲ. ಗೃಹಸ್ಥನಾದವ ಗಂಧಲೇಪ, ಹೂಮಾಲೆಯ ಧಾರಣ, ಆಭರಣ ಇತ್ಯಾದಿಗಳನ್ನೆಲ್ಲ ಹಾಕ್ಕೊಳ್ಬೋದು. ಬ್ರಹ್ಮಚಾರಿಗೆ ಇವೆಲ್ಲ ನಿಷೇಧ. ಉಷಿತ್ವೈವಂ ಗುರುಕುಲೆ ದ್ವಿಜೋದಿತ್ಯಾವ ಬುದ್ಧ್ಯಾ ಚ ತ್ರಯೀಂ ಸಾಂಗೋಪನಿಷದಂ ಯಾವದರ್ಥಂ ಯಥಾಬಲಂ ದತ್ವಾ ವರಮನುಜ್ಞಾತೋ ಗುರು ಕಾಮಂ ಯದೀಶ್ವರಃ ಗೃಹಂ ವನಂ ವಾ ಪ್ರವಿಶೇತ್ ಪ್ರವ್ರಜರೇತ್ ತತ್ರ ವಾ ವಸೇತ್. ಹೀಗೆ ಬ್ರಾಹ್ಮಣನಾದವ ಗುರುಕುಲದಲ್ಲಿ ವಾಸ ಮಾಡಿ ಷಡಂಗಗಳಿಂದ ಯುಕ್ತವಾಗಿರ್ತಕ್ಕಂಥ ಉಪನಿಷತ್ತನ್ನು, ವೇದವನ್ನು ಅಧ್ಯಯನ ಮಾಡಿ ಅದಿತ್ಯ ಅವಬುದ್ಧ್ಯ ಅದೆಲ್ಲ ಆ ವಯಸ್ಸಿನಲ್ಲಿ ಕಂಠಸ್ಥ ಮಾಡಿಕೊಳ್ಬೇಕಂತ. ಮುಂದೆ ವಯಸ್ಸಾಗ್ತಾ ಆಗ್ತಾ ಯಾವುದು ಕಂಠಸ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಾವದರ್ಥಂ ಯಥಾಬಲಂ, ತನ್ನ ಶಕ್ತಿಗೆ ಅನುಗುಣವಾಗಿ ವೇದಾಂತವನ್ನು ಅಧ್ಯಯನ ಮಾಡಬೇಕಂತೆ. ಯಾಕಂದರೆ ಎಲ್ಲರೂ ಕೂಡ ಒಂದೇ ಕ್ರಮದಲ್ಲಿ ಅಧ್ಯಯನ ಮಾಡಲಿಕ್ಕಾಗೋಲ್ಲ. ಒಂದೇ ಶ್ರೀಮನ್ಯಾಯ ಸುಧಾ ಗ್ರಂಥ ಎಷ್ಟೋ ಜನ ಓದಿದ್ದಾರೆ, ಅದನ್ನೇ ಮಂತ್ರಾಲಯ ಪ್ರಭುಗಳು ಓದಿದ್ದಾರೆ. ಆದರೆ ಅವರ ಯೋಗ್ಯತೆಯಲ್ಲಿ ಇವತ್ತಿನ ಆರಾಧನಾ ವಿಷಯಕರಾದ ರಘುತ್ತಮ ಸ್ವಾಮಿಗಳು ಅವರ ಯೋಗ್ಯತೆಯಲ್ಲಿ
ನಾನು ಅವರು ಒಂದೇ ಪುಸ್ತಕ ಓದಿರೋದು ಅಂತ ಕೂತ್ಕೊಳ್ಳಿಕ್ಕೆ ಸಾಧ್ಯನಾ? ಅದಕ್ಕೆ ಅಧ್ಯಯನ ಮಾಡುವಾಗ ಯಥಾ ಬಲಂ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ. ಆಚಾರ್ಯರ ಗ್ರಂಥಗಳ ಅಧ್ಯಯನ ಏನು, ವೇದಾಂತ ಶಾಸ್ತ್ರಗಳಿಗೆ ಆಚಾರ್ಯರು ಭಾಷ್ಯವನ್ನು ಶ್ರೀಮಠ್ ಟೀಕಾಕೃತ್ಪಾದರೇ ಮೊದಲಾದ ಮಹಾನುಭಾವರು ತಮ್ಮ ಟೀಕಾದಿಗಳಿಂದ ಏನೆಲ್ಲ ಕೊಟ್ಟಿದ್ದಾರೆ, ಅದು ಬ್ರಹ್ಮಚರ್ಯದಲ್ಲಿದ್ದಾಗ ಯಾವದರ್ಥಂ ಯಥಾಬಲಂ, ನಮ್ಮ ಶಕ್ತಿ ಇದ್ದಷ್ಟು ಅಧ್ಯಯನ ಮಾಡಬೇಕು. ಆಮೇಲೆ ಕಾಮಂ ಗುರೋಹೋ ಕಾಮಂ ದತ್ವ, ಗುರುಗಳು ಬಯಸಿದಷ್ಟು ದಕ್ಷಿಣೆ ಕೊಡಬೇಕಂತ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾಂ ವ್ಯವಚ್ಛಿಸಿ. ಅಧ್ಯಯನ ಮಾಡಿದ ಬ್ರಹ್ಮಚಾರಿ ತನಗೇನು ತೋಚುತ್ತೋ ಆ ದಕ್ಷಿಣೆ ಕೊಟ್ಟು ಹೋಗೋ ಹಾಗಿಲ್ಲ. ಗುರುಗಳನ್ನು ಕೇಳಬೇಕಂತೆ, ನಿಮಗೇನು ಕೊಡಲಿ. 12 ವರ್ಷ ಗುರುಗಳ ಮನೆಯಲ್ಲಿದ್ದು ಅಧ್ಯಯನ ಮಾಡಿ ಅವರಿಂದ ವೇದಾಂತವನ್ನು ಯಾರು ಪಡೆದಿರ್ತಾನೆ ಅವನಿಗೆ ಆ ಗುರುಗಳಿಗೆ ಸಂತೋಷವನ್ನು ಉಂಟು ಮಾಡಬೇಕಾದ್ದು ಶಿಷ್ಯನ ಕರ್ತವ್ಯ. ಶಿಷ್ಯ ಗುರುಗಳನ್ನು ಕೇಳಬೇಕು. ನಾಳೆ ನಂದೆಲ್ಲ ಅಧ್ಯಯನ ಮುಗಿತಾ ಇದೆ, ನಾಳೆ ಹೊರಡ್ತೇನೆ, ತಮಗೇನು ಕೊಡಲಿ. ಹೀಗೆ ಜಗದೊಡೆಯನಾದ ಭಗವಂತ ಸಂದೀಪಿನಿ ಆಚಾರ್ಯರನ್ನು ಕೇಳಿದ. ಭಗವಂತನೇ ತಾನು ಮಾಡಿ ತೋರಿಸಿದ್ದಾನೆ. ಹಾಗೆ ಮಾಡಿ ಸಾಮರ್ಥ್ಯ ಇದ್ದರೆ ಕೇಳಿದಷ್ಟು ಕೊಟ್ಟು ಮುಂದಿನ ಆಶ್ರಮಕ್ಕಾಗಿ ಅವರ ಅನುಮತಿಯನ್ನು ಪಡೆದು ಹೋಗಬೇಕಂತೆ. ಇಲ್ಲಿ ಒಂದು ವಿಶೇಷ ಅಂದರೆ, ಗೃಹಂ ವನಂ ಪ್ರವಿಶೇತ್ವಾ ಪ್ರವರಜೇತ್. ಬ್ರಹ್ಮಚರ್ಯ ಆದಮೇಲೆ 3 ದಾರಿ ಇದೆ, ಎಲ್ಲಿ ಬೇಕಾದರೂ ಹೋಗ್ಬೋದು. ಒಂದು ಗೃಹ, ಮನೆ ಕಡೆಗೆ ಹೋಗ್ಬೋದು, ಅಂದರೆ ಗೃಹಸ್ಥನಾಗ್ಬೋದು, ಅಥವಾ ಕಾಡಿನ ಕಡೆ ಹೋಗ್ಬೋದು, ಅದಕ್ಕೆ ವನಸ್ಥ ವಾನಪ್ರಸ್ಥ ಹೀಗೆಲ್ಲ ಅಂತ. ಅಥವಾ ಪ್ರವ್ರಜೇತ್, ಸದಾ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸರ್ವಸಂಗ ನ್ಯಾಸ ಮಾಡಿದ ಸನ್ಯಾಸಿಯಾಗಿ ಹೋಗ್ಬೋದು. ಇದು 3. ಅಯ್ಯೋ ಇದು 3 ಬೇಡ ಅಂದರೆ ಗುರುಗಳ ಮನೆಯಲ್ಲೇ ಯಾವಜ್ಜೀವ ಪರ್ಯಂತರವಾಗಿ ಬ್ರಹ್ಮಚರ್ಯವನ್ನೇ ಧಾರಣೆ ಮಾಡಿ ಆ ಬ್ರಹ್ಮಚಾರಿಯಾದವ ಗುರುಗಳ ಮನೆಯಲ್ಲಿ ಇರ್ಬೋದು. ಕಲಿಯುಗದಲ್ಲಿ ಇವೆಲ್ಲ ವರ್ಜ್ಯ ಅಂತ. ಯಾವುದು? ಈ 2 ಆಶ್ರಮ, ವಾನಪ್ರಸ್ಥ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ. ಅವನಿಲ್ಲ ಗೃಹಸ್ಥನಾಗಬೇಕು, ಇಲ್ಲ ಸನ್ಯಾಸಿ ಆಗಬೇಕು. ಅದರಲ್ಲಿಯೂ ಗೃಹಸ್ಥಾಶ್ರಮನೇ ಬಹಳ ಉತ್ತಮವಾದದ್ದು. ಅಗ್ನೌ ಗುರು ಆತ್ಮನಿಚ ಸರ್ವಭೂತೇಶ್ವದೋಕ್ಷಜಂ ಭೂತೈ ಸ್ವಧಾಮಭಿಪ್ರಶ್ಯೇತ್ ಅಪ್ರವಿಷ್ಟಂ ಪ್ರವಿಷ್ಟವತ್. ಭಗವಂತ ಎಲ್ಲರ ಒಳಗೆ ತಾನಿದ್ದಾನೆ ಅಂತ ಅವನನ್ನು ಸದಾ ಚಿಂತನೆ ಮಾಡಬೇಕು. ಹೀಗೆ ಸ್ವಕರ್ಮಾಚರಣ ನಿಷ್ಠನಾದಂಥ ಬ್ರಹ್ಮಚಾರಿ ವಾನಪ್ರಸ್ಥ ಸನ್ಯಾಸಿ ಗೃಹಸ್ಥನಾಗಿ ಮುಂದೆ ಅವನು ಬಿಂಬಾಪರೋಕ್ಷವನ್ನು ಕೂಡ ಯಾವ ಆಶ್ರಮದಲ್ಲಿದ್ದರೂ ಕೂಡ ಸಂಪಾದನೆ ಮಾಡಬಹುದು. ಬಿಂಬಾಪರೋಕ್ಷಕ್ಕೆ ಅಂತರಂಗದ ಒಳಗಿರುವ ಭಗವಂತನನ್ನು ಕಾಣಲಿಕ್ಕೆ ಇಂಥದ್ದೇ ಆಶ್ರಮ ಆಗಬೇಕು ಅಂತ ಇಲ್ಲ. ನೀವು ಯಾವ್ಯಾವ ವರ್ಣ ಯಾವ್ಯಾವ ಆಶ್ರಮದಲ್ಲಿರ್ತೀರಿ ಅದಕ್ಕೆ ವಿಹಿತವಾದಂತಹ ಕರ್ಮವನ್ನು ಆಚರಣೆ ಮಾಡಿದರೆ ಸಾಕು, ಭಗವಂತನ ಅಪರೋಕ್ಷ ಆಗತ್ತೆ ಅಂತ. ಇನ್ನು ವಾನಪ್ರಸ್ಥ, ಅವನು ವಾನಪ್ರಸ್ಥಸ್ಯ ವಕ್ಷ್ಯಾಮೋ ನಿಯಮಾನ್ ಮುನಿಸಮ್ಮತಾನ್ ಯಾನಾತಿಷ್ಠನ್ ಮುನಿರ್ಗಚ್ಚೇ ದೃಷ್ಟಿಲೋಕಮಿಹಾಂಜಸ. ಇದೆಲ್ಲ ಮನನಶೀಲರಾದ ಮುನಿಗಳಿಗೆ ಯೋಗ್ಯವಾದದ್ದು ವಾನಪ್ರಸ್ಥಾಶ್ರಮ. ಅವುಗಳ ನಿಯಮವನ್ನು ಧರ್ಮರಾಜ ನಿನಗೆ ಹೇಳ್ತೇನೆ ಕೇಳು. ಯಾರು ಭೂಮಿಯಲ್ಲಿ ಬಂದಾಗ ವಾನಪ್ರಸ್ಥಾಶ್ರಮ
ಇದರ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಅವರು ಸತ್ತ ನಂತರ ಸಪ್ತ ಋಷಿಗಳ ಲೋಕವನ್ನೇ ಹೊಂತಾರೆ. ಅಲ್ಲಿ ಅನೇಕ ವರ್ಷಗಳ ಕಾಲ ಸುಖವನ್ನು ಹೊಂದಿ ಆನಂತರದಲ್ಲಿ ವೈಕುಂಠವನ್ನೇ ಹೊಂತಾರೆ. ಇದು ಈ ಒಂದು ಆಶ್ರಮದ ನಿಯಮಗಳನ್ನು ಆಚರಣೆ ಮಾಡುವುದರ ಫಲ ಅಂತ. ನ ಕೃಷ್ಟಪಚ್ಚಮಶ್ನೀಯಾದ ಅಕೃಷ್ಟಂ ಚಾಪ್ಯಕಾಲತಃ ಅಗ್ನಿಪಕ್ವಮಥಾಂ ವಾ ಅರ್ಕಪಕ್ವಮುದಾಹರತ್. ವಾನಪ್ರಸ್ಥಾಶ್ರಮಿಯಾದವ ನೆಲ ಉತ್ತಿ ಬಿತ್ತಿ ಮಾಡಿದ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಅಂದರೆ ಈ ಭತ್ತ, ಜೋಳ, ರಾಗಿ ಇಂಥದ್ದೆಲ್ಲ ತಿನ್ನೋ ಹಾಗಿಲ್ಲ. ಕಾಲಕ್ಕೆ ಭೂಮಿಯ ಒಳಗೆ ಏನು ಬೆಳೆಯುತ್ತೆ, ತಾನೇ ತಾನು ಬೆಳೆಯುತ್ತೆ, ಅದನ್ನು ಸ್ವೀಕಾರ ಮಾಡ್ಬೋದು. ಅಕಾಲದಲ್ಲಿ ಬೆಳೆದದ್ದನ್ನು ತಿನ್ನುವ ಹಾಗಿಲ್ಲ. ಅಥವಾ ಆಹಾರ ತಂದು ಅದನ್ನು ಪಕ್ವ ಮಾಡಿ ಬೆಂಕಿಯಲ್ಲಿಟ್ಟು ಬೇಯಿಸಿ ತಿನ್ನುವ ಹಾಗಿಲ್ಲ. ಸೂರ್ಯನ ರಶ್ಮಿಯಿಂದ ಪಕ್ವ ಆಗಿದ್ದರೆ ಅದನ್ನು ಸ್ವೀಕಾರ ಮಾಡ್ಬೋದು. ಅವನಿಗೇನಾದ್ರು ಬಿಸಿ ಬಿಸಿ ಬೇಕಂದರೆ ಸೂರ್ಯನಿಗೆ ಇಡಬೇಕು. ನಮಗೆ ಟಿಕ್ ಅನಿಸಿ ಭರ್ರಂತ ಉರಿಸಿ ಅವೆಲ್ಲ ಯಾವುದಿಲ್ಲ. ಏನು ಬಿಸಿ ಬೇಕಂದ್ರೆ 1 ಸೆಕೆಂಡ್ಗೆ ಆಗ್ಬಿಡುತ್ತೆ. ಆ ಬಂದವರೇ ಭಾಳ ಬಿಸಿ ಬಿಸಿಯಾಗಿರ್ತಾರೆ, ಅವ್ರು ಕೈ ಕೊಟ್ಬಿಟ್ರೆ ಬಿಸಿ ಆಗ್ಬಿಡ ಅಷ್ಟು ಬಿಸಿ. ಹಾಗೆಲ್ಲ ವಾನಪ್ರಸ್ಥಾಶ್ರಮಿ ಆದವ ಅರ್ಕಪಕ್ವ, ಅರ್ಕ ಅಂದರೆ ಸೂರ್ಯ, ಸೂರ್ಯನ ಬಿಸಿಲಿನಿಂದ ಪಕ್ವವಾದ ಪದಾರ್ಥವನ್ನು ಸ್ವೀಕಾರ ಮಾಡ್ಬೋದು. ವನೈಶ್ಚರು ಪ್ರೋಢಾಶಾನ್ ನಿರ್ವಪೇ ನಿತ್ಯಚೋದಿತಾನ್ ಲಬ್ಧೇ ನವೇ ನವೇನಾದ್ಯೆ ಪುರಾಣಂತು ಪರಿತ್ಯಜೇತ್. ಕಾಡಿನಲ್ಲಿ ಸಿಗುವಂತಹ ಧಾನ್ಯ ಅವು ಸಿಗದೇ ಇದ್ದಾಗ ಬೇರೆ ಯಾವುದು ಸಿಗುತ್ತೋ ಅದು, ಅದರಿಂದ ಚರುವನ್ನು ಸಿದ್ಧ ಮಾಡಿಕೊಂಡು ಯಾಗವನ್ನು ಮಾಡಬೇಕು. ಹೊಸದು ಸಿಕ್ಕಾಗೆ ಹಳೆಯದನ್ನು ಬಿಟ್ಟು ಬಿಡಬೇಕು ವಾನಪ್ರಸ್ಥಾಶ್ರಮಿಯ. ಯಾಕೆಂದರೆ ನಾಳೆಗಿರಲಿ ನಾಡಿದ್ದಿಗಿರಲಿ ಅಂತ ಹೇಳಿ ಅದನ್ನು ತೊಗೊಂಡು ಮುಂದೆ ಹೋಗೋ ಹಾಗಿಲ್ಲ. ಹೊಸದು ಸಿಕ್ತು ಅಂದರೆ ಹಳೇದು ಬಿಟ್ಟು ಬಿಡಬೇಕು. ಅಜ್ಞರ್ಥಮೇವ ಶರಣಮಟಜಂ ವಾದ್ರಿ ಕಂದರಂ ಶ್ರಯೇತ ಹಿಮವಾಯುವಗ್ನಿ ವರ್ಷಕಾತ ತಪಾನ್ ಸ್ವಯಂ. ತಾನು ತನ್ನ ಜೊತೆಗೆ ತನ್ನ ಅಗ್ನಿಯನ್ನು ತೆಗೆದುಕೊಂಡು ಹೋಗಿರಬೇಕು. ಹೋಮ ಮಾಡುವ ಅಗ್ನಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ವಾನಪ್ರಸ್ಥನಾದವ ಒಂದು ಗುಡಿಸಲನ್ನು ನಿರ್ಮಾಣ ಮಾಡಿಕೊಳ್ಬಹುದು. ಆಮೇಲೆ ಪರ್ವತದ ಗುಹೆಯನ್ನಾದರೂ ಆಶ್ರಯ ಮಾಡ್ಬೋದು. ಆದರೆ ಹಾಗೆ ಮಾಡಿದ ಗುಡಿಸಲು ಅಥವಾ ಗುಹೆ ಒಳಗೆ ತಾನು ತಗೊಂಡು ಬಂದ ಅಗ್ನಿಯನ್ನು ಇಡಬೇಕೇ ವಿನ ತಾನು ಒಳಗಿರೋ ಹಾಗಿಲ್ಲ, ಅವನು ಹೊರಗೆ ಇರಬೇಕು. ಅದಕ್ಕೆ ಇವೆಲ್ಲ ಕಲಿಯುಗದಲ್ಲಿ ವರ್ಜ್ಯ. ಕಲಿಯುಗದಲ್ಲಿ ಹೇಳಿದ್ದನ್ನು ಮಾಡಿದ್ರೆ, ಮಾಡಬೇಕಾದ್ದನ್ನು ಮಾಡಿದ್ರೆ ಸಾಕಾಗಿದೆ. ಅಲ್ಲ, ಈ ಕಥೆಯೆಲ್ಲ ಯಾಕೆ ನೀವು ಕೇಳಬೇಕಂದ್ರೆ, ಭಾಗವತದಲ್ಲಿ ಬರುವ ರಾಜಾದಿರಾಜರು ಪ್ರಿಯವ್ರತ, ಆಮೇಲೆ ಸ್ವಯಂಭುವ ಮನು, ಧ್ರುವ, ಭರತ ಇವರೆಲ್ಲ ವಯಸ್ಸಾದ ಕಾಲಕ್ಕೆ ಈ ವ್ರತಗಳ ಆಚರಣೆ ಮಾಡಿದ್ದಾರೆ. ಇವರೆಲ್ಲ ವಯಸ್ಸಾದ ಮೇಲೆ ಮಕ್ಕಳಿಗೆ ಪಟ್ಟ ಕಟ್ಟಿ ವನಕ್ಕೆ ಹೊರಟರು ಅಂತ ನಾವು ಕೇಳ್ತೀವಿ, ಕಾಡಿಗೆ ಹೊರಟರು ಅಂತ. ಎಷ್ಟು ದೊಡ್ಡ ಅಧಿಕಾರ ನಡೆಸಿದವರು, ಎಷ್ಟು ದೊಡ್ಡ ಸಂಪತ್ತಿದ್ದವರು, ಎಷ್ಟು ಪರಾಕ್ರಮಶಾಲಿಗಳು, ಇಷ್ಟಿದ್ರೂ ಎಲ್ಲವನ್ನು ಬಿಟ್ಟು ತೊರೆದು ಕಾಡಿಗೆ ಹೋಗಿ ಇಷ್ಟು ಕಷ್ಟದ ಜೀವನವನ್ನು ನಡೆಸಿ ಭಗವಂತನಿಗೆ ಇಷ್ಟವಾದವರು ಆಗ್ತಾಯಿದ್ರು. ವಯಸ್ಸಾಗ್ತಾ ಆಗ್ತಾ ಜೀವನ ಕಷ್ಟ. ಅಷ್ಟೇ ಅಲ್ಲ, ನಮ್ಮ ಜೊತೇಲಿ ಯಾರಿರ್ತಾರೆ ಅವರಿಗೆ ನಮ್ಮನ್ನು ನೋಡ್ಕೊಳ್ಳೋದು ಒಂದು ದೊಡ್ಡ ಕಷ್ಟ. ಸಾಕಪ್ಪ ಸಾಕಂತಿರ್ತಾರೆ. ಆದರೂ ನಮಗೆ ಆ ಮನೇಲಿರೋದೇ ಇಷ್ಟ. ಎಷ್ಟು ಯಾರು ಏನಾರು ಅಂದ್ಕೊಳ್ಳಿ, ನಾವೇನು ಮನೆಗೇನೆ ಬಿಡೋಲ್ಲ. ಆದರೆ ಹಿಂದಿನ ಕಾಲದಲ್ಲಿ ರಾಜಾದಿರಾಜರು ಇಂಥ ವಾನಪ್ರಸ್ಥಾಶ್ರಮವನ್ನು ಆಚರಣೆ ಮಾಡಿದ್ದಾರೆ. ಸಾವಿರ ವರ್ಷ ಆಚರಣೆ ಮಾಡಿದ್ದಾರೆ.
ಆತ ತಾನು ಸದಾ ಹೊರಗಿದ್ದು ಚಳಿ, ಮಳೆ, ಗಾಳಿ, ಬಿಸಿಲು ಇದೆಲ್ಲವನ್ನು ಸಹಿಸಬೇಕಂತ. ಕೃಷ್ಣನ ತಂದೆ ತಾಯಿಗಳಾದಂತಹ ವಸುದೇವ ದೇವಕಿಯರು ಸ್ವಯಂಭುವ ಮನ್ವಂತರದಲ್ಲಿ ಪೃಷ್ಣಿ ಮತ್ತು ಸುತಪರಾಗಿ ದೇವತೆಗಳ ಕಾಲಮಾನದಲ್ಲಿ ಇಂತಹ 12,000 ವರ್ಷ ಕಾಲ ಮಾಡಿದ್ದಾರೆ. ಅದಕ್ಕೆ ಭಗವಂತನನ್ನ ಮಗನನ್ನಾಗಿ ಪಡೆದಿದ್ದಾರೆ. ಯಾರು ವಾನಪ್ರಸ್ಥಾಶ್ರಮಿಯಾಗಿದ್ದಾನೆ, ಕೇಶರೋ ಮನಕಶ್ಮಶ್ರು ಮಲಾನಿ ಜಟಿಲು ದದತ್ ಕಮಂಡಲ ಜ್ವಜನಿ ದಂಡವಲ್ಕಲಾಗ್ನಿ ಪರಿಚ್ಛದಾನ್. ಅವನು ತನ್ನ ತಲೆ ಕೂದಲು, ಉಗುರು, ಗಡ್ಡ, ಮೀಸೆ ಇದೆಲ್ಲ ತೆಗಿಬಾರ್ದು, ಹಾಗೆ ಇಟ್ಕೊಂಡಿರಬೇಕು. ಜಡೆಗಟ್ಟಿದ ಕೂದಲು ಅದನ್ನು ತೆಗೆಯುವ ಹಾಗಿಲ್ಲ. ಕೈಯಲ್ಲಿ ಕಮಂಡಲು, ಅಜಿನ ಯಾವಾಗಲೂ ಹಿಡ್ಕೊಂಡಿರಬೇಕು. ನಾರಿನಿಂದ ಮಾಡಿದ ಬಟ್ಟೆಯನ್ನೇ ಮಾನರಕ್ಷಣೆಗಾಗಿ ಧಾರಣೆ ಮಾಡಬೇಕು. ದರ್ಬೆಯನ್ನು ಸದಾ ಧಾರಣೆ ಮಾಡಿರಬೇಕು ವಾನಪ್ರಸ್ಥಾಶ್ರಮಿಯಾದವ. ಚರೇ ಧ್ವನೆ ದ್ವಾದಶಾಬ್ದೌ ಅಷ್ಟೌ ವಾ ಚತುರೋ ಮುನಿ ದ್ವಾವೇಕಂ ಯಥಾ ಬುದ್ಧಿರ್ನ ವಿಪದ್ಯೇತ ಕೃಚ್ಛ್ರತಃ. ನೋಡಿ, ಆಶ್ಚರ್ಯ ಅಂದರೆ ಇಲ್ಲೊಂದು ವಿಶೇಷವನ್ನು ನಾರದರು ಹೇಳ್ತಾರೆ. 12 ವರ್ಷ ಅಥವಾ 8 ವರ್ಷ ಅಥವಾ 4 ವರ್ಷ 2 ವರ್ಷ ಯಾವುದಾಗಲಿಲ್ಲ, 1 ವರ್ಷವಾದರೂ ಈ ನಿಯಮವನ್ನು ಆಚರಣೆ ಮಾಡಬೇಕಂತ ವಾನಪ್ರಸ್ಥಾಶ್ರಮ. ಆದರೆ ಹೀಗೆ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಅದನ್ನು ಮಾಡುವ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಒಂದು 3 ತಿಂಗಳು ಈ ವ್ರತವನ್ನು ಮಾಡ್ತಾ ಸಾಕಪ್ಪ ಸಾಕಂಥೇಳಿ ತಪಸ್ಸಿನ ಕಾಯಕ್ಲೇಶದಿಂದಾಗಿ ಬುದ್ಧಿಶಕ್ತಿ ಹಾಳಾಗಬಾರ್ದು, ಹಾಗೆ ನೋಡ್ಕೊಳ್ಬೇಕು. ಯಥಾ ಕಲ್ಪ್ಯ ಸ್ವಕ್ರಿಯಾಯಾಂ ವ್ಯಾಧಿಭಿರ್ಜರತೋ ವಾ ಅನ್ವೀಕ್ಷಿಕಾಂಚ ವಿದ್ಯಾಯಾಂ ಕುರ್ಯಾದಶನಾಧಿಕಂ. ಯಾವಾಗ ಆದಿವ್ಯಾಧಿಗಳಿಂದ, ಮುಪ್ಪಿನಿಂದ ಅಗ್ನಿಹೋತ್ರಾದಿ ವಿಹಿತ ಕರ್ಮಾನುಷ್ಠಾನ ಮಾಡಲಿಕ್ಕೆ ಆಗೋಲ್ಲ, ಬ್ರಹ್ಮ ವಿಚಾರದಲ್ಲಿ ಅಸಮರ್ಥನಾಗ್ತಾನೋ ಆಗ ಪ್ರಾಣತ್ಯಾಗಕ್ಕಾಗಿ ಉಪವಾಸ ಮಾಡಬೇಕಂತ. ನಿಮಗೆಲ್ಲ ತಿಳಿದಿದೆ, ಆದರೂ ಒಂದು ನೆನೆಸ್ಕೊಳ್ಬೇಕಾದ್ದು. ಇದು ವಾನಪ್ರಸ್ಥಾಶ್ರಮ ಸನ್ಯಾಸ ಜೀವನದಲ್ಲಿ ಪ್ರಾತಸ್ಮರಣೀಯರಾದ ಪೇಜಾವರ ಸ್ವಾಮಿಗಳು ಅವರು ಎಷ್ಟೋ ಸಭೆ ಸಮಾರಂಭ ಮಾಡಿದಾಗ ಅವರ ಯೋಗ್ಯತೆಯನ್ನು ತಿಳಿದ ದೊಡ್ಡ ದೊಡ್ಡ ವಿದ್ವಾಂಸರು ಮಾತಾಡುವಾಗ ಹೇಳೋರು, ಇಂತಹ ವಿದ್ವಾಂಸರು, ಜ್ಞಾನಿಗಳು, ಸಮಾಜಕ್ಕೆ ಉಪಕಾರ ಮಾಡ್ತಕ್ಕಂಥ ಇವರು ತುಂಬ ವರ್ಷ ಇರಬೇಕು, ನಮ್ಮ ಆಯುಷ್ಯ ಇವರಿಗೆ ದೇವರು ಕೊಡಲಿ ಅಂತ ತುಂಬ ಜನ ಹಾಗೆ ಮಾತಾಡ್ತಿದ್ರು. ಅದನ್ನು ಕೇಳಿಸ್ಕೊಂಡು ಸ್ವಾಮಿಗಳು ಕಡೆಯಲ್ಲಿ ಹೇಳೋರು, ನಾನು ದೇವರಲ್ಲಿ ಯಾರ ಆಯುಷ್ಯವನ್ನು ನನಗೆ ಕೊಡು ಅಂತ ನಾನು ಕೇಳೋರು. ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರ ತನಕ ನಾನು ಪಾಠ ಪ್ರವಚನ ಮಾಡುವ ಹಾಗೆ ನನಗೆ ಕಡೇ ಉಸಿರಿರೋವರೆಗೂ ಬ್ರಹ್ಮವಿದ್ಯಾ ಅನ್ವೀಕ್ಷಿಕಿಂಚ ವಿದ್ಯಾಂ, ಬ್ರಹ್ಮವಿಚಾರದಲ್ಲಿ ಅಸಮರ್ಥನಾದ ಅಂತಾದರೆ ಪ್ರಾಣತ್ಯಾಗ ಮಾಡಬೇಕಂತ ಅವ್ರು ಯಾವಾಗಲೂ ಹೇಳೋದು. ಯಾವತ್ತು ಸುಧಾ ಪಾಠ ಮಾಡಲಿಲ್ಲ ಅವತ್ತು ಊಟನೂ ಬೇಡ, ಪ್ರಾಣನೂ ಬೇಡ. ದೇವರು ಹಾಗೆ ನಡೆಸ್ಕೊಂಡ. ಅವರು ಯಾವತ್ತು ಆಸ್ಪತ್ರೆಗೆ ಹೋದರೂ ಅವತ್ತು ಪಾಠ ಮಾಡಿ ಹೋಗಿದ್ದಾರೆ. ಮತ್ತು 10 ದಿನ ಅದು ಉಪವಾಸ ಕೊಡಬೇಕಂತ. 10 ದಿನ ಏನು ತಿಂದಿಲ್ಲ. ನಮಗೆ ಈ ಕಾಲಕ್ಕೆ ಅಂಥ ಕಾಣುವಾಗ ಇನ್ನು ಭಾಗವತದ ಕಾಲದಲ್ಲಿ ಭಗವದ್ಭಕ್ತರು ಈ ವರ್ಣಾಶ್ರಮವನ್ನು ಆಚರಣೆ ಮಾಡ್ತಕ್ಕಂಥವ್ರು ಹೀಗಿದ್ದರು. ಪ್ರಾಣ ಹೋಗಲಿ ಅಂತ ಕೂತ್ರೆ ಕೆಲವ್ರಿಗೆ ಹೋಗಲ್ಲ ರೀ, ಉಪವಾಸ ಕೂತ್ರು ಹೋಗಲ್ಲ. ಆಗ 15 ದಿನಕ್ಕೊಮ್ಮೆ ಊಟ ಮಾಡಬೇಕಂತ.
ಇನ್ನೂ ಗಟ್ಟಿಯಾಗಿದ್ದೀವಿ ಅಂದರೆ ತಿಂಗಳಿಗೊಮ್ಮೆ ಊಟ ಮಾಡೋಣ. ನಮ್ಗೆ ನೆನಪಿಸ್ಕೊಂಡ್ರೆ ಹೋಗ್ಬಿಡುತ್ತೆ ಪ್ರಾಣ. ನಮಗವೆಲ್ಲ 15 ದಿನಕ್ಕೊಮ್ಮೆ ಉಪವಾಸ ಅಂದ್ರೇ ಸಣ್ಣಗೆ ಪ್ರಾಣ ಹೋಗ್ತಾ ಇರುತ್ತೆ. 15 ದಿನಕ್ಕೊಮ್ಮೆ ಊಟ ಅಂದರೆ ಹೀಗೆ ಹೊರಟೇ ಬಿಡ್ತಾರೆ. ಆತ್ಮನ್ ಅನಗ್ನಿಂ ಸಮಾರೋಪ್ಯ, ರಾಮಾಯಣದಲ್ಲಿ ಬರುತ್ತೆ. ಶರಭಂಗರು ಅಂತ ಒಬ್ಬ ಋಷಿಗಳು. ಶರಭಂಗ ಋಷಿಗಳು ದೇಹ ಎಲ್ಲ ಮೂಳೆ ಚಕ್ಕಲ, ರಾಮಂಗೋಸ್ಕರ ಕಾಯ್ತಿದ್ರು. ರಾಮ ಬಂದಾಗ ರಾಮನ ಮುಂದೆ ಅಂದರು, ರಾಮ ನಿನಗೋಸ್ಕರ ಕಾಯ್ತಾ ಇದ್ದೀನಿ, ನಾನು ಪ್ರಾಣತ್ಯಾಗ ಮಾಡಬೇಕು. ಯಾಕಂದರೆ ಈ ದೇಹದಿಂದ ಸ್ನಾನ ಸಂಧ್ಯಾ ವಂದನೆ ನಿನ್ನ ಕುರಿತು ಜಿಜ್ಞಾಸ ಮಾಡುವಂಥದ್ದು ನನ್ನ ಕೈಲಿ ಆಗ್ತಿಲ್ಲ. ಆದ್ದರಿಂದ ಈ ದೇಹ ನಂಗೆ ಬೇಡ, ನೀವು ಒಂದು ನಿಮಿಷ ಇರು, ನಿನ್ನ ಮುಂದೆ ದೊಡ್ಡ ಅಗ್ನಿಯನ್ನು ಸಿದ್ಧ ಮಾಡಿ ಪ್ರಾಣತ್ಯಾಗ ಮಾಡ್ತೀನಿ. ಭಗವಂತನ ದರ್ಶನ ಮಾಡ್ತಾ ಪ್ರಾಣತ್ಯಾಗ ಮಾಡಬೇಕು ಅಂತ. ಅಂದರೆ ದೇಹ ಧಾರಣೆ, ದೇಹ ಬೇಕು. ಎಲ್ಲಿವರೆಗೂ ಬಯಸಬೇಕಂದ್ರೆ ಎಲ್ಲಿವರೆಗೆ ಸ್ನಾನ ಸಂಧ್ಯಾ ವಂದನೆ ದೇವರ ಪೂಜೆ ಮಾಡೋ ತನಕ ದೇವರು ನಮಗೆ ದೇಹ ಕೊಡಬೇಕು. ದೇವರಲ್ಲಿ ಹಾಗೆ ವರ ಕೇಳಬೇಕು. ಕೊನೆ ಉಸಿರು ತನಕ ನಿನ್ನ ಮುಟ್ಟಿ ಪೂಜೆ ಮಾಡುವಂಥದ್ದು ಪಾಠ ಪ್ರವಚನ. ಸಾಯೋ ತನಕ ಭಾಗವತ ಕೇಳುವ ಭಾಗ್ಯ, ದೇವರನ್ನು ಮುಟ್ಟಿ ಪೂಜೆ ಏನಿಲ್ಲದೆ ಇರಬೇಡ್ರಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಭಾಗ್ಯ. ಇಷ್ಟು ಕೊಟ್ಟರು ಸಾಕು. ಅವ್ರ ಮೇಲೊಂದು ಕೈ ಹಾಕಿ, ಇವ್ರ ಮೇಲೊಂದು ಕೈ ಹಾಕಿ, ಅವ್ರ ಮಧ್ಯ ನಮಗೆ ಬಾಯಿಗೆ ಬಂದಂಗೆ ಬಾಯಿ ಹಾಕಿ ಬೈದು ಇವೆಲ್ಲ ಆಗದಿದ್ದರೆ ಸಾಕು. ಆತ್ಮನ್ಯಗ್ನೀನ್ ಸಮಾರೋಪ್ಯ ಸನ್ಯಾಸಂ ಅಹಮಾತ್ಮನಾಂ ಕಾರಣೇ ಶೂನ್ಯಸಿತ್ ಸಮ್ಯಕ್ ಸಂಗಾತಂತು ಯಥಾರ್ಹತಃ. ಆಹವನೀಯ ಗಾರ್ಹಪತ್ಯ ಅನ್ನುವ ಅಗ್ನಿಯನ್ನು ತನ್ನ ಶರೀರದ ಒಳಗೆ ಆರೋಪ ಮಾಡಿಕೊಂಡು ತಾನು ಸ್ವತಂತ್ರ ಅನ್ನುವ ಅಹಂಕಾರ, ಈ ಶರೀರ ನನ್ನದು ಅನ್ನುವ ಅಭಿಮಾನ, ಎಲ್ಲ ಕಾರ್ಯ ಪದಾರ್ಥಗಳ ಮೇಲೆ ಯಥಾಯೋಗ್ಯವಾಗಿ ಇದೆಲ್ಲ ಭಗವಂತಂದು ಅಂತ ಸದಾ ಧ್ಯಾನ ಮಾಡಬೇಕು. ಒಂದರೊಳಗೊಂದು ಲಯವನ್ನು ಚಿಂತನೆ ಮಾಡಬೇಕು. ವಾಚಾಮಗ್ನೌ ಸವಕ್ತವ್ಯಾಮಿಂದ್ರೇ ಶಿಲ್ಪಂ ಕರಾವಪಿ ಪದಾನಿ ಗತಿಭಿರ್ವಿಷ್ಣೋರತ್ಯೋಪಸ್ಥಂ ಪ್ರಜಾಪತೌ. ದೇಹದ ಭಾಗಗಳಿಗೆ ಅವುಗಳಿಗೆ ಕಾರಣಗಳು ಯಾವುದೋ ಅವುಗಳಲ್ಲಿ ಲಯ ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ಅವುಗಳ ಅಭಿಮಾನಿ ದೇವತೆಗಳು ಒಬ್ಬರ ಒಳಗೆ ಒಬ್ಬರನ್ನು ಲಯ ಚಿಂತನೆಯನ್ನು ಮಾಡ್ತಾ, ವಾಗೀಂದ್ರಿಯ ಮಾತು, ಆ ಮಾತನ್ನು ಅಗ್ನಿಯಲ್ಲಿ, ಕೈಯನ್ನು ಇಂದ್ರನಲ್ಲಿ, ಪಾದವನ್ನು ಜಯಂತನಲ್ಲಿ, ಉಪಸ್ಥವನ್ನು ದಕ್ಷ ಪ್ರಜಾಪತಿಯಲ್ಲಿ, ಸ್ವಯಂಭೂ ಮನುಗಳಲ್ಲಿ, ಪಾಯುವನ್ನು ಮಿತ್ರನಾಮಕ ಆದಿತ್ಯನಲ್ಲಿ, ಶ್ರೋತ್ರೇಂದ್ರಿಯವನ್ನು ದಿಗ್ದೇವತೆಗಳಲ್ಲಿ, ಆಯಾಯ ಇಂದ್ರಿಯಗಳನ್ನು ಅವುಗಳನ್ನು ನಿಯಮನ ಮಾಡುವ ದೇವತೆಗಳ ಒಳಗೆ ಲಯ ಚಿಂತನೆಯನ್ನು ಮಾಡಬೇಕು. ಮಾಡಿ ಈ ದೇಹಾಂತರ್ಗತನಾದ ಪರಮಾತ್ಮನೇ ಈ ಬ್ರಹ್ಮಾಂಡದ ಒಳಗೆ ವ್ಯಾಪಿಸಿದ್ದಾನೆ, ಬ್ರಹ್ಮಾಂಡದ ಒಳಗೆ ಯಾರಿದ್ದಾನೋ ಅವನೇ ಈ ಪಿಂಡಾಂಡದ ಒಳಗಿದ್ದಾನೆ ಅಂತ ಜೀವಾಂತರ್ಯಾಮಿಯಾದ ದೇಹಾಂತರ್ಯಾಮಿಯಾದ ಪರಮಾತ್ಮನನ್ನು ಬ್ರಹ್ಮಾಂಡದ ಅಂತರ್ಯಾಮಿ ಅಂತ ಚಿಂತನೆ ಮಾಡಿ, ಹೊರಗೆ ಕಾಣುವ ತತ್ವಗಳು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಅದನ್ನು ಹಾಗೆ ಆಕಾಶದಲ್ಲಿ ಒಂದರಲ್ಲೊಂದು ಲಯವನ್ನು ಚಿಂತನೆ ಮಾಡಿ, ಎಲ್ಲ ದೇವತೆಗಳನ್ನು ಜೀವೋತ್ತಮರಾದ ಬ್ರಹ್ಮದೇವರ ಒಳಗೆ ಚಿಂತನೆ ಮಾಡಿ, ಬ್ರಹ್ಮದೇವರನ್ನು ಲಕ್ಷ್ಮೀ ದ್ವಾರ ಆ ಪರಮಾತ್ಮನ ಒಳಗೆ ಚಿಂತನೆ ಮಾಡಿ, ಆ ಭಗವಂತನಲ್ಲಿಯೇ ಮನಸ್ಸಿಟ್ಟು ಈ ದೇಹವನ್ನು ಅವನು ತ್ಯಾಗ ಮಾಡಬೇಕು. ಭಗವಂತ ಅವನು ಲಯರಹಿತ, ಜ್ಞಾನವೇ ದೇಹವಾಗಿ ಉಳ್ಳ ಅವನೊಬ್ಬನೇ ಕಡೆಯಲ್ಲಿರುವವ ಅಂತ ಆ ಭಗವಂತನನ್ನೇ ಚಿಂತನೆ ಮಾಡ್ತಾ ಅವನು ಉದ್ಧಾರ ಪಡಿಬೇಕು. ಜ್ಞಾತ್ವ ಅದ್ವಯ, ಇವನನ್ನು ಬಿಟ್ಟರೆ ನಿಲ್ಲ,
ದೇವರನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಎಲ್ಲ ವಸ್ತುಗಳು ಅವನ ಒಳಗಿದೆ, ಅವನು ಎಲ್ಲದರ ಒಳಗೆ ಇದ್ದಾನೆ, ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ ಅಂತ ಆ ಭಗವಂತನನ್ನೇ ಚಿಂತನೆ ಮಾಡಬೇಕು ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ಯಾವಾಗ ಬ್ರಹ್ಮ ವಿಚಾರ, ದೇವರನ್ನು ಕುರಿತು ವಿಚಾರ ಮಾಡೋದ್ರೊಳಗೆ ಸಮರ್ಥನಾದ ವಾನಪ್ರಸ್ಥಾಶ್ರಮಿ ಪ್ರಾಣತ್ಯಾಗ ಮಾಡಲಿಲ್ಲ, ಬೇರೆ ಎಲ್ಲವನ್ನೂ ತ್ಯಾಗ ಮಾಡಿದ ಅಂತಾದರೆ, ಅಂದರೆ ವಾನಪ್ರಸ್ಥನಾಗಿ ದೇಹತ್ಯಾಗ ಮಾಡಬಹುದು. ಯಾವಾಗ ದೇವರನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಆಗೋಲ್ಲ, ಆವಾಗ ಪ್ರಾಯೋಪವೇಶಕ್ಕೆ ಕೂತು ಅವನು ದೇಹತ್ಯಾಗ ಮಾಡ್ಬೋದು. ನಾವು ಪರೀಕ್ಷಿತನ ಕಥೆಯನ್ನು ಕೇಳುವಾಗ ಅವನು ದೇವರ ವಿಚಾರ ಮಾಡಲಿಕ್ಕೆ ಗಂಗಾ ನದಿ ತೀರದಲ್ಲಿ ಪ್ರಾಯೋಪವಿಷ್ಟನಾಗಿ ಕೂತು ಪ್ರಾಣತ್ಯಾಗ ಮಾಡಿದ. ಯಾರಿಗೆ ಆ ಎಲ್ಲವನ್ನೂ ಬಿಡಬೇಕು ಅಂತ ಅನಿಸತ್ತೆ, ಅವನು ಗ್ರಾಮೈಕರಾತ್ರ ವಿಧಾನೇನ ನಿರಪೇಕ್ಷಚ್ಚರೆನ್ಮಹೀಂ, ಒಂದು ರಾತ್ರಿ ಒಂದು ಗ್ರಾಮದಲ್ಲಿ ಯಾವ ಅಪೇಕ್ಷೆಯೂ ಇಲ್ಲದೆ ಸಂಚಾರ ಮಾಡ್ತಾ ಹೋಗಬೇಕು. ಇದಕ್ಕೆ ಸನ್ಯಾಸ ಅಂತ ಕರೀತಾ ಇದ್ದಾರೆ. ಬಿಭ್ರುಯಾದ್ಯದ್ಯ ಸೋವಾಸಃ ಕೌಪೀನಾಚ್ಛಾದನಂ ಪರಂ ತ್ಯಕ್ತನ್ನಲಿಂಗದಂಡಾಭ್ಯಾಂ ಅನ್ಯತ್ ಕಿಂಚದಾನ. ಸನ್ಯಾಸಿಗಳಲ್ಲಿ 4 ಕುಟೀಚ, ಬಹುಧ, ಹಂಸ ಮತ್ತು ಪರಮಹಂಸ ಅಂತ. ಅವರಲ್ಲಿ ಪರಮಹಂಸರ ಲಕ್ಷಣ ಹೀಗೆ: ಬಟ್ಟೆ ಹಾಕ್ಕೊಳ್ಳದೆ ಇದ್ದರೆ ಅದು ಉತ್ತಮ, ಬಟ್ಟೆ ಹಾಕ್ಕೊಳ್ಳೋದಾದರೆ ಕೌಪಿನವೊಂದಿಗೆ ಬಟ್ಟೆಯನ್ನು ಉಡಬೇಕು. ಅದು ಕೂಡ ಯಾರಾದರೂ ಕೊಡಬೇಕು, ಅದನ್ನು ಅವನ ಮನೆಯಿಂದ ತಂದು ತಾನೇ ದುಡ್ಡು ಕೊಟ್ಟು ತೊಗೊಂಡು ಬಂದು ಉಟ್ಕೊಳ್ಳುವ ಹಾಗಿಲ್ಲ. ಕೌಪಿನ ಅನ್ಯರು ಕೊಟ್ಟಿದ್ದೇ ಆಗಬೇಕು. ಕಮಂಡಲು ಮುಂತಾದ ಪರಮಹಂಸ ಚಿಹ್ನೆ, ದಂಡ ಅದು ಯಾವಾಗಲೂ ಹಿಡಿದಿರಬೇಕು. ಈ ದಂಡ, ಕಮಂಡಲು, ಕೌಪಿನ ಬಿಟ್ಟು ಇನ್ನೇನನ್ನೂ ಹಿಡಿಬಾರ್ದು. ಇನ್ನೇನನ್ನು ಅಂದರೆ ಏನು? ಫೋನನ್ನು ಅಂತ. ಫೋನು ಹಿಡ್ಕೊಳ್ಬಾರ್ದು. ಕೆಲವು ಫೋನ್ ಹಿಡ್ಕೊಂಡ್ಬಿಟ್ಟಿರ್ತೆ, ಹಾಗೆಲ್ಲ ಫೋನ್ಗೇನು ಹಿಡ್ಕೊಳ್ಳಾಗಲ್ಲ. ಏಕ ಏವ ಚರೇ ಭಿಕ್ಷು ಆತ್ಮ ರಾಮೋ ನಪಾಶ್ರಯ ಸರ್ವಭೂತ ಸುಹೃಚ್ಚಾಂತೋ ನಾರಾಯಣ ಪರಾಯಣ. ಏಕ ಏವ ಚರೇತ್, ಒಬ್ಬನೇ ಸಂಚಾರ ಮಾಡ್ತಾ ಇರಬೇಕಂತೆ. ಯಾವಾಗಲೂ ಆತ್ಮಾರಾಮನಾಗಿರಬೇಕು, ಭಗವತ್ ಚಿಂತನೆಯಲ್ಲಿಯೇ ನಿರತನಾಗಿರಬೇಕು. ಆಶ್ರಯಕ್ಕೆ ಅಂತ ಒಂದು ಮನೆಗಿನೇ ಕಟ್ಕೊಳ್ಬಾರ್ದು. ಎಲ್ಲ ಸರ್ವಭೂತ ಸುಹೃತ್, ಎಲ್ಲ ಪ್ರಾಣಿಗಳ ಒಳಗೆ ಹಿತವನ್ನೇ ಕೋರಬೇಕು. ಆಮೇಲೆ ಕೋಪವನ್ನು ಬಿಟ್ಟಿರಬೇಕಂತೆ. ದಾಸರಂತಾರೆ, ಕೋಪವ ಬಿಡದ ಸನ್ಯಾಸಿ ತಾನೇಕೆ. ಕೋಪ ಬಿಟ್ಟಿರಬೇಕು. ನಾರಾಯಣ ಪರಾಯಣ, ಭಗವಂತನನ್ನೇ ಆಶ್ರಯ ಅಂತ ಸದಾ ಚಿಂತನೆ ಮಾಡಬೇಕು. ಒಬ್ಬನೇ ಭಿಕ್ಷೆಗೋಸ್ಕರವಾಗಿ ಸಂಚಾರ ಮಾಡಬೇಕು. ಪಶ್ಯೇತ್ ಆತ್ಮನದು ವಿಶ್ವಂ ಪರೇ ಸದಸತೋದ್ವಯೇ. ಕಾಣುವ ಕಾಣದ ಪ್ರಪಂಚಕ್ಕಿಂತಲೂ ಕೂಡ ಉತ್ತಮನಾದವ, ಸಮರಹಿತನಾದವ ಆ ಭಗವಂತನಲ್ಲಿ ಈ ಪ್ರಪಂಚ ಇದೆ. ಇಡೀ ಪ್ರಪಂಚಕ್ಕೆ ಆಶ್ರಯ ಯಾರು? ಕಾಣುವ ಕಾಣದ ಎಲ್ಲ ಜಗತ್ತಿಗೆ ಜಗನ್ನಿಯಾಮಕನಾದ ಜನಾರ್ದನನೇ ಆಶ್ರಯ ಅಂತ ತಿಳಿದಿರಬೇಕು. ಭಗವಂತ ಬ್ರಹ್ಮ ಸರ್ವತ್ರ ಸದಸನ್ಮಯೇ, ಆ ಪರಮಾತ್ಮನೇ ಎಲ್ಲದರ ಒಳಗೆ ತುಂಬಿದ್ದಾನೆ ಅಂತ ಹೀಗೆ ಚಿಂತನೆ ಮಾಡಬೇಕು. ಸನ್ಯಾಸಿಯಾದವ ಸುಪ್ತ ಪ್ರಬೋಧಯು ಸಂಧಾವಾತ್ಮನೋ ಗತಿಮಾತ್ಮದೃಕ್ ಪಶ್ಯನ್ ಬಂಧಂಚ ಮೋಕ್ಷಂಚ ಮಾಯಾ ಮಾತ್ರಂ ನ ವಸ್ತುತಃ. ಎಲ್ಲ ಕಾಲದಲ್ಲಿ ಭಗವಂತನ ಧ್ಯಾನ ಮಾಡಬೇಕು. ಜಾಗೃತ್ ಸ್ವಪ್ನ ಸುಷುಪ್ತಿ
ಅಂದರೆ ಸ್ವಪ್ನದಲ್ಲಿಯೂ ಬೇರೆ ಚಿಂತನೆ ಮಾಡಬಾರ್ದಂತ. ಎಚ್ಚರದಲ್ಲಿ ಬೇರೆ ಚಿಂತನೆ ಮಾಡಬಾರ್ದು ಅಂತ ಮತ್ತೇನು ಹೇಳಬೇಕು? ಎಚ್ಚರದಲ್ಲಿ ಮಾಡಬಾರ್ದು, ಯಾವ ಕಾಲದಲ್ಲೂ ಭಗವಂತನ ಬಿಟ್ಟು ಮತ್ತೆ ಇನ್ನೊಂದಿಲ್ಲ. ಮುಖ್ಯವಾಗಿ ಬಂಧ ಮೋಕ್ಷಕ್ಕೆ ಕಾರಣ ಪರಮಾತ್ಮ ಅಂತ ತಿಳಿದಿರಬೇಕು. ನಾಭಿನಂದೇ ಧ್ರುವಂ ಮೃತ್ಯುಂ ಧ್ರುವಂ ವಾ ಸ್ವಜೀವಿತಂ, ಬಹಳ ಮುಖ್ಯವಾದದ್ದು. ಸನ್ಯಾಸಿ ಆದವಾಗಿರಲಿ, ಯಾರೇ ಆಗಿರಲಿ, ಸಾವನ್ನು ಬಯಸಬಾರ್ದಂತ. ಸಾಯಬೇಕು ಸಾಯಬೇಕು, ನಾ ಎಲ್ಲರೂ ಹೋಗಿ ಸಾಯ್ತೀನಿ, ನನಗೂ ಸಾಕಾಗೋದು, ಹಾಗೆ ಅನ್ಬಾರ್ದಂತ. ಯಾಕೆ? ಅಲ್ಲ, ನೀವು ಅಂದ್ರಷ್ಟು ಅಂದಿದ್ರಷ್ಟು ರೀ, ಸಾವಂತೂ ಬಂದೇ ಬರುತ್ತೆ. ನಿಶ್ಚಿತವಾಗಿ ಯಾವುದಿದೆಯೋ ಅದನ್ನು ಮತ್ತೆ ಕೇಳಬಾರ್ದು. ಅದು ಹೋಗಲಿ, ಜೀವನ ಶಾಶ್ವತ ಆಗಿದ್ದರೆ ಹೌದಪ್ಪ ಅನ್ಬೋದು. ಯಾರಿಗೆ ಮೃತ್ಯು ಅಧ್ರುವಂಬ ಸ್ವಜೀವಿತಂ, ಮೃತ್ಯು ಧ್ರುವ ಶಾಶ್ವತ ಖಂಡಿತ ಬಂದೇ ಬರುತ್ತೆ. ಜಾತಸ್ಯ ಧ್ರುವೋ ಹಿ ಮೃತ್ಯು, ಹುಟ್ಟಿದವರಿಗೆಲ್ಲ ಸಾವು ಬಂದೇ ಬರುತ್ತೆ ಅಂದಮೇಲೆ ಅದಕ್ಕೆ ಆಸೆ ಪಡಬಾರ್ದು. ಎರಡು, ನಿಶ್ಚಿತವಾದ ಮರಣಕ್ಕೂ ಆಸೆ ಪಡಬಾರ್ದು, ಅಶಾಶ್ವತವಾದ ಬದುಕಿಗೂ ಆಸೆ ಪಡಬಾರ್ದು. ತುಂಬ ಬದುಕಬೇಕು ಅನ್ನೋದು ತಪ್ಪು, ಬೇಗ ಸಾಯಬೇಕು ಅನ್ನೋದು ತಪ್ಪು. ಹಾಗಾದ್ರೆ ಏನು ಮಾಡ್ಬೇಕಾಚಾರಿ? ಎರಡೂ ಮಾಡಬಾರ್ದು ಅಂತಿರಲ್ಲ. ಏನು ಮಾಡಬಾರ್ದಲ್ಲ, ಇಟ್ಟಂಗೆ ಇರುವೇನು ಹರಿಯೇ. 8 ದಿವಸ ಇಡ್ತೀವೋ ಇಡಪ್ಪ, ಹೇಗಿಡ್ತೀವೋ ಇಡಪ್ಪ, ಎಲ್ಲಿ ಹಾಕ್ತೀವೋ ಹಾಕಪ್ಪ, ಎಲ್ಲ ನಿಂದೆ ನಂದೇನದು, ಇಷ್ಟು ಅನ್ಬೇಕಷ್ಟೆ. ಇಲ್ಲ ನಮಗೆ ಗೊತ್ತಾಗಲ್ಲ, ಆದ್ರೆ ಸುಮ್ಮನಿದ್ಬಿಟ್ರೆ ಸಾಕು. ಹರಿ ನಿನ್ನ ಒಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ನಮ್ಮದು ಅಧೀನ ಯಾವುದೂ ಇಲ್ಲ, ಹುಟ್ಟು ನಮ್ಮ ಅಧೀನ ಇಲ್ಲ, ಸಾವು ನಮ್ಮ ಅಧೀನ ಇಲ್ಲ ಅಂದಮೇಲೆ ಅದನ್ನು ಬಯಸಿ ಏನು ಪ್ರಯೋಜನ? ನಾನು ಯಾವಾಗಲೂ ಹೇಳಿರ್ತೀನಿ, ಈ ಕೆಲವರು ವಯಸ್ಸಾದ ಮೇಲೆ ಅಂತಿರ್ತಾರೆ, ಆಚಾರ್ಯ ನಮ್ಮದೆಲ್ಲ ಮುಗಿದಿದೆ, ನಾನು ರೆಡಿ, ಸಾಯ್ಲಿಕ್ಕೆ ನಾನು ರೆಡಿ ಅಂತಾರೆ. ಯಾರು ಕೇಳ್ತಾರ ನಿಮ್ಮನ್ನು ಫೋನ್ ಮಾಡಿ, ಏನು ಬರ್ತೀರಾ ಹೋಗೋಣ, ಯಾರು ಫೋನ್ ಮಾಡಿ ನಿಮಗೆ ಕೇಳಿ ಕರ್ಕೊಂಡು ಹೋಗೋದಾದರೆ ನಾನು ರೆಡಿ ಇಲ್ವೋ ಹೇಳ್ಬೋದು ರೀ. ನಮಗೇನು ಗೊತ್ತಿದೆ? ನಾವು ಹಾಗೆಲ್ಲ ಕೇಳುವ ಹಾಗಿಲ್ಲ, ಹೇಳೋದು. ಸಾವು ನಮ್ಮ ಕೈಲಿಲ್ಲ, ಬದುಕು ನಮ್ಮ ಕೈಲಿಲ್ಲ. ಆದ್ದರಿಂದ ಯಾವುದನ್ನು ಬಯಸಲಿಕ್ಕೆ ನಾವು ಹೋಗಬಾರ್ದು. ನ ಶಿಷ್ಯಾನ್ ಅನುಬದ್ನೀಯಾತ್ ಗ್ರಂಥಾನ್ ನೈವಾಸೇಭ್ಯೋ ಬಹೂನ್. ವ್ಯರ್ಥವಾಗಿ ಸುಮ್ಮನೆ ಮಾತಾಡಲಿಕ್ಕಿರಲಿ ಅಂತ ಶಿಷ್ಯರನ್ನ ಕಟ್ಕೋಬಾರ್ದು. ನಾನು ಒಬ್ಬನೇ ಇರ್ತೀನಿ, ಅದಕ್ಕೆ ಬೇಕಾಗತ್ತೆ ಅಂತ ಹುಡುಗನ ಇಟ್ಕೊ, ಹಂಗಿಲ್ಲ. ಜ್ಞಾನ ಕಾರ್ಯ ಇಲ್ಲದೆ, ಪಾಠ ಇಲ್ಲದೆ ಯಾರನ್ನು ಶಿಷ್ಯ ಅಂತ ಇಟ್ಕೊಳ್ಬಾರ್ದು. ಯಾರು ಶಿಷ್ಯ ಅಂತಿದ್ದರೆ ಅವನೇನಾದರೂ ಅಧ್ಯಯನ ಮಾಡಲಿಕ್ಕಾದ್ರೆ ಇರಬೇಕು. ಆಮೇಲೆ ಮೋಕ್ಷಕ್ಕೆ ಸಂಬಂಧಪಡದೇ ಇರತಕ್ಕಂಥ ಶಾಸ್ತ್ರವನ್ನು ಎಷ್ಟು ಬೇಕೋ ಅಷ್ಟೇ ಅಭ್ಯಾಸ ಮಾಡಬೇಕು, ಅತಿಯಾಗಿ ಅಭ್ಯಾಸ ಮಾಡಬಾರ್ದು. ನೀವು ಅತಿಯಾಗಿ ಅಭ್ಯಾಸ ಮಾಡಿದ್ರೆ ಮೋಕ್ಷ ಶಾಸ್ತ್ರದ ಮೇಲಿನ ಅಭಿರುಚಿ ಮರೆಯಾಗಿ ಆ ಶಾಸ್ತ್ರದ ಮೇಲೆ ಅಭಿರುಚಿ ಜಾಸ್ತಿ ಆಗುತ್ತೆ. ಈ ವೇದಾಂತ ಅಧ್ಯಯನ ಮಾಡುವಾಗ ಅದು ಇರಲಿ, ಬೇಕಾಗತ್ತೆ ಅಂತ ಪೌರೋಹಿತ್ಯ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಅದೇ ಜೋರಾಗಿಬಿಡುತ್ತೆ, ಇದು ಹೋಗೇ ಬಿಡುತ್ತೆ. ಇಂದಿರಾರಮಣ ಗೋವಿಂದ ಗೋವಿಂದ, ಸುಧಾ ಅಂದರೆ ಮರ್ತೇ ಹೋಗಿಬಿಡುತ್ತೆ, ಬರೀ ಪೌರೋಹಿತ್ಯದಲ್ಲೇ ಫಿಕ್ಸ್ ಆಗಿಬಿಡ್ತಾರೆ. ಜ್ಯೋತಿಷ್ಯ ಸ್ವಲ್ಪ ಇರಬೇಕು, ಬಟ್ ಅದನ್ನೇ ಜೋರು ಮಾಡ್ಕೊಂಡು ಬಿಡ್ತಾರೆ. ಸಂಗೀತ ಸ್ವಲ್ಪ ಕಲ್ತಿದ್ರಿ ಅಂತ ತಪ್ಪಿಲ್ಲ, ಅದೇ ಜೋರಾಗ್ಬಿಟ್ರೆ ಅದೇ ಎಲ್ಲ ಹೇಳ್ಕೊಂಡೋಗ್ಬಿಡುತ್ತೆ, ಮರ್ತೇ ಹೋಗ್ಬಿಡುತ್ತೆ. ಯಾವುದು ಮೋಕ್ಷಕ್ಕೆ ಅದು ಸಹಕಾರಿ ಆಗಲಿಲ್ಲ, ಪ್ರತಿಕೂಲ ಆಗುತ್ತೆ, ಅದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಬೇಡ. ನ ವ್ಯಾಖ್ಯಾನಮುಪಜೀವೇತ, ಇದು ಭಾಳ ದೊಡ್ಡ ಮಾತಿದು. ಜೀವನೋಪಾಯಕ್ಕಾಗಿ ವ್ಯಾಖ್ಯಾನಗಳನ್ನು ಮಾಡಬೇಡ. ನಿಮಗೆ ಈ ಕಥೆ ನಾವು ರಾಘವೇಂದ್ರ ಸ್ವಾಮಿಗಳವರ ಜೀವನದಲ್ಲಿ ನೋಡ್ಬೋದು. ಅವರು ಎಂದೂ ಕೂಡ ತಮ್ಮ ವಿದ್ಯೆಯನ್ನು ಉದ್ಯೋಗ ಅಂತ ಮಾಡಿಕೊಳ್ಳೇ ಇಲ್ಲ. ನಮ್ಮದೆಲ್ಲ ಏನಂದರೆ ವಿದ್ಯೆ ಓದೋದೇ ಉದ್ಯೋಗಕ್ಕಾಗಿ. ಓದಿದ ಮೇಲೆ ಏನು ಮಾಡ್ತೀರಿ? ಎಲ್ಲ ಕಡೆ ಕೆಲಸಕ್ಕೆ ಸೇರ್ಕೋತೀವೋ ಇಲ್ಲ, ಅಲ್ಲಿ ನಿಮ್ಮದು ಏನು ಖರ್ಚು ಮಾಡ್ತೀರಿ, ನೀವೇನು ಓದಿರ್ತೀರೋ ಅದು ಖರ್ಚು ಮಾಡಿ ಅದನ್ನು ಎನ್ಕ್ಯಾಶ್ ಮಾಡಿ ಜೀವನ ನಡೆಸ್ತೀರಲ್ಲ,
ಆದರೆ ವಿದ್ಯೆಯನ್ನು ಎಂದೂ ಉದ್ಯೋಗ ಮಾಡಬಾರ್ದಂತೆ. ಯಾಕಂದರೆ ಈ ವಿದ್ಯೆ ಆತ್ಮೋದ್ಧಾರಕ್ಕೆ ಇರೋದು, ಜೀವನೋಪಾಯಕ್ಕೆ ಮಾಡಿಕೊಳ್ಬಾರ್ದು. ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಸುಧೀಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡುವಾಗ, ಪಾಠ ಕೇಳುವಾಗ ಅವ್ರಿಗೆ ಎಂದೂ ಕೂಡ ಇದರಿಂದ ಸಂಪಾದನೆ ಆಗತ್ತೆ, ಸಂಪಾದನೆ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಈಗ ನೀವೇನು ಮಾಡ್ಕೊಂಡಿದ್ದೀರಿ? ಪ್ರವಚನ ಮಾಡ್ಕೊಂಡಿದ್ದೀನಿ. ನೀವೇನು ಮಾಡ್ಕೊಂಡಿದ್ದೀನಿ? ಪಾಠ ಹೇಳ್ಕೊಂಡಿದ್ದೀನಿ. ಅದೇ ವೃತ್ತಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಇಡೀ ಜೀವನದಲ್ಲಿ ನಿಮ್ಮದೇನು ಕೆಲಸ, ಏನು ಉದ್ಯೋಗ ಅಂದರೆ ಓದ್ತಾ ಇದ್ದೀನಿ ಅನ್ನೋರಂತೆ. ಯಾವಾಗೂ 75 ಆಗಿದೆ, ಆಗೇನು ಮಾಡಿದಿಲ್ಲ, ಓದ್ತಾ ಇದ್ದೀನಿ ಆಚಾರ ಹತ್ರ. ಭಾಳ ಒಳ್ಳೆಯದು. ಇದು ಓದಲಿಕ್ಕೆ, ಅಧ್ಯಯನಕ್ಕೆ, ಆತ್ಮೋದ್ಧಾರಕ್ಕಿರೋದನ್ನು, ಯಾವುದು ಮೋಕ್ಷವನ್ನೇ ಕೊಡುವ ಶಾಸ್ತ್ರ ಭಾಗವತ, ಅದನ್ನು ಜೀವನೋಪಾಯವನ್ನಾಗಿ ಮಾಡಿಕೊಳ್ಬಾರ್ದು. ಆದರೆ ದಾಸರದು ಒಂದು ಪದ್ಯ ಇದೆ, ನಿನ್ನ ಹೆಸರು ಹೇಳಿ ಬೇಡುವೆ ಗೋಪಾಲ ಅಂತ. ಭಗವಂತ ಯಾರ ಹತ್ರ ಹೋಗಿ ಕೈ ಮುಗಿದು ಅವ್ರ ಮುಂದೆ ಕೈ ನೀಡಿ ಬೇಡೋ ಬದಲು ನಿನ್ನ ಹೆಸರು ಹೇಳ್ತೇನೆ, ನೀ ಏನು ಕೊಡ್ತೀಯ ಅದು ಸಾಕು, ದೇವರು ಕೊಟ್ಟದ್ರಲ್ಲಿ ತೃಪ್ತಿ. ಅದು ಬಿಟ್ಟು ಇದೇ ಒಂದು ಕಾರ್ಯ ಅಂತ ಉಪಾಯ, ಜೀವನಕ್ಕೆ ದೊಡ್ಡ ಉಪಾಯ ಮಾಡಬಾರ್ದು. ನಯತೆ ಆಶ್ರಮೋಪಾಯ. ಮತ್ತು ಇದು ಮುಖ್ಯವಾಗಿ ಸನ್ಯಾಸಿಗಳಿಗೆ ಹೇಳುವುದರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಪರಮಾತ್ಮನಲ್ಲಿ ಮನಸ್ಸಿಟ್ಟು ತನ್ನ ಧರ್ಮ ಸಾಧನೆಗೆ ಅದು ಕಾರಣ ಆಗಬೇಕು. ಯಾರು ಪೀಠಾಧಿಪತಿಗಳಾಗಿರ್ತಾರೆ ಅವರು ಮಾತ್ರ ಅನ್ನ ದಾನವನ್ನು ಮಾಡಬಹುದು, ಇತರರಿಗೆ ಆ ಅಧಿಕಾರ ಇಲ್ಲ. ಅವನೇ ಭಿಕ್ಷು, ಇನ್ನೊಬ್ಬರಿಗೆ ಭಿಕ್ಷೆ ಹಾಕುವ ಹಾಗಿಲ್ಲ. ಈ ಯತಿ ದಂಡ ಕಮಂಡಲು ಇದನ್ನು ಧರಿಸಲೂಬಹುದು, ಬಿಡಲೂಬಹುದು ಪರಮಹಂಸನಾದವ. ಹೀಗೆ ಅವರೆಲ್ಲರ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ರೀತಿ ಸನ್ಯಾಸಿಯಾದವ ತುಂಬ ಭಗವಂತನಲ್ಲಿ ಮನಸ್ಸುಳ್ಳವನಾದಾಗ ಹೇಗಿರ್ತಾನೆ ಅಂದರೆ, ಬಾಹ್ಯ ಚಿಹ್ನೆಗಳಿಲ್ಲದೆ ಕೂಡ, ಅಂದರೆ ದಂಡ ಕಮಂಡಲು ಲಂಗೋಟಿ ಯಾವುದು ಇಲ್ಲದೆ ಇದ್ದರೂ ಕೂಡ ತಾನು ಯತಿಯಾಗಿ ಉಳಿದು ಅಂತರಂಗದಲ್ಲಿ ಭಗವಂತನನ್ನು ಕಾಣಬೇಕು. ಆ ಕಂಡ ರೂಪವನ್ನೇ ಸದಾ ಮನನ ಮಾಡಬೇಕು. ತಾನು ತುಂಬ ತಿಳ್ಕೊಂಡಿದ್ರು ಜನಗಳ ಕಣ್ಣಿಗೆ ಕಾಣಬಾರ್ದು. ಹುಚ್ಚಂತರ ಕವಿ ಮೂಕಃ ಅವಧಾತ್ಮಾನಃ ಅದೃಶ್ಯ ದರ್ಶಯಂದೃಣಾಂ. ಯಾರಾದರೂ ತನ್ನ ನೋಡಿದ ತಕ್ಷಣ ಮೊದಲ ನೋಟದಲ್ಲಿಯೇ ಅವರಿಗೆ ತಾನು ಹುಚ್ಚರಂತೆ ಕಾಣಬೇಕು, ಮುಗ್ಧ ಬಾಲಕನಂತೆ ಕಾಣಬೇಕು. ಮುಂದೆ ಏಕಾದಶ ಸ್ಕಂದದಲ್ಲಿ ಬರುವಾಗ ಭಿಕ್ಷುಗೀತೆ ಅಂತ ಬರುತ್ತೆ, ಅವಧೂತ ಗೀತೆ. ಅದರಲ್ಲಿ ಯದು ಮಹಾರಾಜ ಇಂತಹ ಒಬ್ಬ ಕವಿಯನ್ನು ಕೇಳ್ತಾನೆ, ಜ್ಞಾನಿಯನ್ನು, ನೀನು ಎಲ್ಲ ಬಲ್ಲವನಂತೆ ಕಾಣ್ತಾ ಇದ್ದೀಯ, ನಿನ್ನ ಮುಖದಲ್ಲಿ ಅಂಥ ತೇಜಸ್ ಇದೆ, ನೀನು ಒಳ್ಳೆ ಮಾತಾಡಲಿಕ್ಕೆ ಬರುವ ಕವಿ, ಜ್ಞಾನಿ, ಒಳ್ಳೆ ದಷ್ಟಪುಷ್ಟನಾಗಿ ಏನನ್ನೂ ಮಾಡಿ ನಿಭಾಯಿಸುವ ತಾಕತ್ತು ನಿನ್ನ ಶರೀರದಲ್ಲಿ ಕಾಣ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಏನೂ ಅರಿಯದ ಮುಗ್ಧನಂತೆ ವಿದ್ವಾಂಸಶ್ಚರತಿ ಬಾಲವತ್, ನೀನು ಬಾಲಕನಂತೆ ಏನೂ ಅರಿಯದವನಂತೆ ಹೇಗೆ ಸಂಚಾರ ಮಾಡ್ತಾ ಇದ್ದೀಯ. ಈ ಕಥೆ ಸಾರ ಇಷ್ಟೇ. ತಿಳಿತಾ 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 ತುಂಬ ಒಳಗೆ ಹೋಗಿಬಿಡ್ಬೇಕಂತೆ, ಏನೂ ಗೊತ್ತಿಲ್ಲದವರಂತೆ ಆಗಿಬಿಡ್ಬೇಕು. ನಮಗೇನೂ ಗೊತ್ತಿರಲ್ಲ, ಆದರೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಆಡ್ತಿರ್ತದೆ. ಏನು ಗೊತ್ತಿಲ್ಲ ರಾಯರಿಗೆ, ಸರ್ವ ವಿದ್ಯಾ ಪ್ರವೀಣೋನ್ಯೋ. ಎಲ್ಲಿಯಾದರೂ ಎಂದಾರು ನನಗಿಂಥದ್ದು ಗೊತ್ತು ಅಂತ ಹೇಳ್ಕೊಂಡಿದ್ದು ಕೇಳಿದ್ದೀರಾ? ಇಲ್ಲೇ ಇಲ್ಲ. ಎಲ್ಲ ತಿಳಿದಿರಬೇಕು, ತಿಳಿಯದ ಹಾಗೆ ಇರಬೇಕು. ಇದು ದೊಡ್ಡವರ ಲಕ್ಷಣ ಅಂಥೇಳಿ ಅನೇಕ ಕಥೆಗಳನ್ನು ಸಂದರ್ಭದಲ್ಲಿ ಹೇಳ್ತಾರೆ.
ಇಲ್ಲಿ ಬರುವಂತಹ ಒಂದು ಅಪರೂಪದ ಕಥೆಯಂತೆ ಪ್ರಹ್ಲಾದರಾಜರು ಅವರ ಜೀವನದಲ್ಲಿ ಇಂಥ ಒಬ್ಬ ಮುನಿಯನ್ನು ಕಂಡಿದ್ದಾರೆ. ಅವನನ್ನು ನೋಡಿದಾಗ ಪ್ರಹ್ಲಾದರಾಜರು ಹೇಳಿ ಕೇಳಿ ಭಗವದ್ ಭಕ್ತರು, ಒಬ್ಬ ಭಕ್ತರಿಗೆ ಮಾತ್ರ ಇನ್ನೊಬ್ಬ ಭಕ್ತರನ್ನು ಗುರುತಿಸಕ್ಕೆ ಬರತ್ರಿ, ಗೊತ್ತಾಗಲ್ಲ. ಪ್ರಹ್ಲಾದರಾಜರು ಆ ಮುನಿಯನ್ನು ಕೇಳ್ತಾ ಇದ್ದಾರೆ, ಯಾರಪ್ಪ ನೀನೇನು? ಆಗ ಆತ ಹೇಳ್ತಾನೆ, ನಾನು ಸುಖ ಬೇಕು ಅಂತ ಕರ್ಮ ಮಾಡೋರು ನೋಡಿ 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 ಕಾಮ್ಯ ಕರ್ಮವನ್ನು ಬಿಟ್ಟುಬಿಟ್ಟಿದ್ದೇನೆ. ಸುಖ ಬೇಕು ಅಂತ ಕಾಮನೆಯಿಂದ ಕರ್ಮ ಮಾಡುವವರಿಗೆ, ಗೃಹಸ್ಥರಿಗೆ ಸುಖ ಸಿಗ್ತಿಲ್ಲ. ಇದು ನನ್ನ ಅನುಭವ. ತುಂಬ ಜನರನ್ನು ನೋಡಿದ್ದೇನೆ. ಏನು ಬೇಕು ಅಂದ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅದು ಸಿಗೋಲ್ಲ, ಒದ್ದಾಡ್ತಿರ್ತಾರೆ. ಅದಕ್ಕೆ ಈ ಆಶ್ರಮವೇ ಬೇಡ ಅಂತ, ಕಾಮ್ಯ ಕರ್ಮ ಮಾಡುವ ಯಾವ ಗೃಹಸ್ಥನೂ ಸುಖವಾಗಿಲ್ಲ. ಇದನ್ನು ನೋಡಿ ನಾನು ಆ ಬಗೆಯ ಕರ್ಮವನ್ನೇ ತ್ಯಜಿಸಿದ್ದೇನೆ. ಈ ಸಂಸಾರದಲ್ಲಿ ಸಿಗುವ ಸುಖ ಎಲ್ಲ ಅಶಾಶ್ವತ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಅಶಾಶ್ವತವಾದ ಸುಖವನ್ನು ಬಯಸಬಾರ್ದು ಅಂತ ನಾನು ಎಂದೂ ಇದನ್ನು ಬಯಸ್ತಾ ಇಲ್ಲ. ಸಾಮಾನ್ಯವಾಗಿ ಗೃಹಸ್ಥರಾದಾಗ ದೇವರು ತುಂಬ ಸಂಪತ್ತು ಕೊಟ್ಟ ಅಂತಾದರೆ, ಶ್ರೀಮಂತ ಆದ ಅಂತಾದರೆ, ಆ ಶ್ರೀಮಂತನಿಗೆ ಒಂದು ದೊಡ್ಡ ರೋಗ ಬಂದುಬಿಡುತ್ತಂತ. ಡಾಕ್ಟ್ರ್ ಕಡೆಯಿಂದ ರಿಪೇರಿ ಮಾಡುವಂಥದ್ದಲ್ಲ, ಫಾರಿನ್ ಡಾಕ್ಟ್ರ್ ಕೈಲೂ ಆಗಲ್ಲ ಅಂಥ ರೋಗ. ಅದ್ಯಾವ ರೋಗ ಗೊತ್ತಾ? ಜಿಪುಣತನ. ಈ ಹೊಟ್ಟೆ ನೋವಿಗೆ ಮಾತ್ರೆ ಕೊಡ್ಬೋದು ರೀ, ಹೊಟ್ಟೆ ಕಿಚ್ಚಿಗೆ ಮಾತ್ರೆ ಇಲ್ಲ. ಈ ಜಿಪುಣತನಕ್ಕೆ ಏನು ಮಾಡೋಕ್ಕಾಗಲ್ಲ. ಅವನಿಗೆ, ಶ್ರೀಮಂತನಾದವನಿಗೆ ಜಿಪುಣ ಬುದ್ಧಿ ಇದ್ದರೆ ಎಲ್ಲರ ಮೇಲೂ ಸಂದೇಹ, ಎಲ್ಲರ ಮೇಲೂ ಭಯ, ನಿದ್ದೆ ಕೂಡ ಬರಲ್ಲ. ಯಾಕಂದರೆ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಯಾರ ಪಾಲಾಗ್ಬಿಡುತ್ತೋ ಅಂತ ಅದರದೇ ಚಿಂತೆ. ಆ ಚಿಂತೆ ಮಧ್ಯದಲ್ಲಿ ಎಲ್ಲೂ ದೇವರ ಚಿಂತೆ ಬರೋದೇ ಇಲ್ಲ. ಯಾಕಂದ್ರೆ ಅಷ್ಟು ಸಂಪಾದನೆ ಮಾಡಿರ್ತಾನೆ. ಅದಕ್ಕೆ ನಾ ಏನು ಮಾಡ್ತೇನೆ, ಇವೆಲ್ಲ ಗಳಿಸಿದ್ರೆ ಉಳಿಸಿದ್ರೆ ಇವೆಲ್ಲ ಪ್ರಾಬ್ಲಮ್. ನಾ ಗಳಿಸೋಕ್ಕೂ ಹೋಗಲ್ಲ, ಉಳಿಸೋಕ್ಕೂ. ಈ ಗಳಿಸಿ ಉಳಿಸಿದ್ರೆ ಈ ಶ್ರೀಮಂತಿಗೆ ಬಂದ್ರಲ್ವ ಈ ಜಿಪುಣತನ, ಇನ್ನೊಬ್ಬರ ಮೇಲೆ ಡೌಟು. ಅದು ಈ ಸೀನಪ್ಪ ನಾಯಕರು ಪುರಂದ್ರದಾಸರಿಗೆ ಅವ್ರಿಗೆ ವೈರಾಗ್ಯ ಬಂದಾಗ ಮನೆ ಮೇಲೆ ಎಲ್ಲ ತುಳಸಿ ದಳ ಹಾಕಿ ಎಲ್ಲ ಸರ್ವ ಸಮರ್ಪಣೆ ಮಾಡಿ ವ್ಯಾಸರಾಜರು ನೋಡಬೇಕು ಅಂತ ಹೊರಟ್ರೆ ದಾರಿ ಒಳಗೆ 6 ಜನ ವಾಕ್ ಮಾಡಿ ಹೊರಟಿದ್ದಾರೆ. 4 ಗಂಡು ಮಕ್ಕಳು, 1 ಗಂಡ, 1 ಹೆಂಡತಿ, ಎಲ್ಲ ಆರಾಮ್ಸೆ ನಡೀತಾ ಇದ್ದಾರೆ. ಆ ಹೆಂಡತಿಗೆ ಮಾತ್ರ ಸ್ವಲ್ಪ ಭಯ, ನಡಕ. ಸೀನಪ್ಪ ನಾಯಕರು ಅಲ್ವೇ, ಡೈಲಿ ನಾನು ಹೋಗುವಾಗ ಈ ನಡಕ ನಂಗಿತ್ತು. ಯಾಕೆ? ನನ್ನ ಹತ್ರ ದುಡ್ಡಿತ್ತು, ವಜ್ರ ವೈಡೂರ್ಯ ಇತ್ತು. ಯಾರು ಕದೀತಾರೋ, ಎಲ್ಲಿ ಕಳ್ರೋ ಅಂತ ಭಯ. ನಂಗೆ ಇವತ್ತು ಯಾವ ಭಯ ಇಲ್ಲ, ಎಲ್ಲಿ ನನ್ನ ಹತ್ರ ವಜ್ರ ವೈಡೂರ್ಯ ಯಾವುದೂ ಇಲ್ಲ. ಆದರೆ ಆ ಭಯ ನಿನ್ನ ಹಿಡ್ಕೊಂಡಿದೆಯಲ್ಲ, ಹಾಗಾದ್ರೆ ನಿನ್ನ ಹತ್ರನೂ ಏನೋ ಇರಬೇಕು. ಆಗ ಅವಳ ಸೊಂಟದಲ್ಲಿ ಒಂದು ಬಂಗಾರದ ಗಿಂಡಿ ಇತ್ತು, ಅದನ್ನು ತೆಗೆದು ಬಿಸಾಕಿದ್ಲು. ಮುಂದೆ ನಿರ್ಭಯವಾಗಿ ನಡೆದರು. ನಮಗೆ ಭಯ, ಎಲ್ಲ ದುರ್ಬುದ್ಧಿಗೆ ಕಾರಣ ದುಡ್ಡು. ಚೆನ್ನಾಗಿ ದುಡ್ಡು ಮಾಡಿಟ್ರೆ ಎಲ್ಲ ದುರ್ಬುದ್ಧಿ ಬರುತ್ತೆ. ಸದ್ಬುದ್ಧಿ ಬರೋದು ಭಾಳ ಅಪರೂಪ. ದೇವರು ಕೊಡ್ತಾನ್ರಿ, ಕೊಡೋ ಬುದ್ಧಿ ಕೊಡೋಲ್ಲ. ಕೊಟ್ಟವರಿಗೆಲ್ಲ ಕೊಡೋ ಬುದ್ಧಿ ಕೊಡೋಲ್ಲ. ಆ ಕೊಟ್ಟು ಅದರ ಒಟ್ಟಿಗೆ ರೋಗವನ್ನು ಕೊಟ್ಟುಬಿಡ್ತಾನೆ. ಅದೇ ಜಿಪುಣತನ. ಅದಕ್ಕೆ ಇದು ಬೇಡ. ಯಾರ ಮೇಲೆ ಡೌಟ್ ಇಲ್ಲ, ಯಾರ ಮೇಲೆ ಭಯ ಇಲ್ಲ. ದೇವರು ಯಾವ ಕಾಲಕ್ಕೆ ಎಷ್ಟು ಕೊಡ್ತಾನೋ ಅದರಲ್ಲೇ ತೃಪ್ತಿ ಪಡ್ತೇನೆ. ಏನೂ ಸಿಗಲಿಲ್ಲ, ಅದಕ್ಕೂ ಬೇಜಾರಿಲ್ಲ ಅಂತಾನೆ. 15 ದಿನ ಉಪವಾಸ ಇದ್ದು ಬಿಡ್ತೀನಿ ಅಂತ. ಹಾಗಿರ್ಲಿಕ್ಕೆ ಸಿದ್ಧ ಆಗಬೇಕು. ಖಂಡಿತ ಉಪವಾಸ ಹಾಕಲ್ಲ ದೇವರು, ಖಂಡಿತ ಹಾಕೋಲ್ಲ. ಏನು ಸಿಗುತ್ತೋ ತೃಪ್ತಿ ಇಲ್ಲ, ಉಪವಾಸ.
ಯಾಕಂದರೆ ಹುಟ್ಟಿಸಿದ ಭಗವಂತ ಆಯುಷ್ಯ ಇರೋಷ್ಟು ಕಾಲ ಈ ಲೋಕದಿಂದ ನಮ್ಮನ್ನಂತೂ ಕರ್ಕೊಂಡು ಹೋಗಲ್ಲ. ಇಲ್ಲಿ 8 ದಿನ ಇರಬೇಕು ಅನ್ನೋದು ಋಣ, ನೀರಿನ ಋಣ ಫಿಕ್ಸ್ ಆಗಿದೆ, ಅದಿರಲೇಬೇಕು. ನನಗೆ ಅದೇ ಧೈರ್ಯ. ಅಲ್ರಿ ಊಟ ಮಾಡ್ತಿಲ್ಲ ಸತ್ತೋದ್ರೆ ಸತ್ಯಂಗೆ ಹೋಗೋದು, ಇಲ್ಲಿ 8 ದಿನ ಇರಬೇಕು, ಅಲ್ಲಿ ಇರಲೇಬೇಕು, ಸಾಯೋ ಆಗಿಲ್ಲ, ಸಾಯ್ಲಿಕ್ಕೆ ನಾವ್ಯಾರು? ಅದರಿಂದ ನಂಗೆ ಅದೇ ಒಂದು ದೊಡ್ಡ ಧೈರ್ಯ. ಆ ಧೈರ್ಯದಿಂದಲೇ ನಾನು ಇಷ್ಟು ಚೆನ್ನಾಗಿದ್ದೇನೆ. ನಾವು ಎಲ್ಲ ತಿಂದರೂ ಕೃಶವಾಗ್ತಿರ್ತೀವಿ, ಯಾಕೆಂದರೆ ಸಾವಿಂದು ಭಯ. ಅವನು ತಿಂತ ಇಲ್ಲ, ಅದು ಚೆನ್ನಾಗಿದೆ, ನನಗೆ ಸಾಯ್ತೀನಿ ಅನ್ನೋ ಭಯ ಇಲ್ಲ. ನಿಮಗೆ ಏನು ತಿನ್ನಿ ಉಣ್ಣಿ ಈ ರೋಗದ ಭಯ ಬಂದುಬಿಟ್ರೆ ಮುಗೀತು, ಅವನ ಅರ್ಧ ಸತ್ತ ಅಂತಲೇ ಅರ್ಥ. ಚೆನ್ನಾಗಿರ್ಲಿಕ್ಕೆ ಕಾರಣ ಇದೆ. ಸಿಕ್ಕಿದ್ರೆ ಹೊಟ್ಟೆ ತುಂಬುವಷ್ಟು ತಿಂತೇನೆ, ಇಲ್ಲದಿದ್ದರೆ ಉಪವಾಸ ಇರ್ತೇನೆ. ಮುಖ್ಯವಾಗಿ ನಾನು ಸಜ್ಜನರನ್ನು ನಿಂದೆ ಮಾಡೋಲ್ಲ. ನಮ್ಮ ಆಯುಷ್ಯ ಹಾಳಾಗೋದು ಸಜ್ಜನರ ನಿಂದೆ ಮಾಡಿದಾಗ. ಇದು ಒಂದ್ರಿ, ಇದರ ಜೊತೆಗೆ ಇನ್ನೊಂದಿರಬೇಕು ಏನಂದರೆ, ನಾನು ದುರ್ಜನರನ್ನು ಎಂದೂ ಹೊಗಳಲ್ಲ. ಇದು ಭಾಳ ಮುಖ್ಯ. ನಾವಿವತ್ತು ಕಾಸು ಕೊಡ್ತೀನಿ ಇದ್ರು ಯಾರನ್ನು ಬೇಕಾದ್ರೆ ಹೊಗಳಾಕ್ಬಿಡ್ತೀವಿ. ಎರಡೂ ಮಾಡಬಾರ್ದು. ಸಜ್ಜನರ ನಿಂದೆ ಮಾಡಬಾರ್ದು, ದುರ್ಜನರನ್ನು ಹೊಗಳು ಮಾಡೋದಿಲ್ಲ. ಅವನಂತಾನೆ, ನಾನು ಯಾವಾಗಲೂ ಒಂದೇ ಎಲ್ಲರಿಗೂ ಹೇಳ್ತೇನೆ, ಒಳ್ಳೆಯವರಿಗೆಲ್ಲ ಒಳ್ಳೆಯದಾಗಲಿ, ದೇವರು ಅವ್ರನ್ನ ಕಾಪಾಡಲಿ. ಒಳ್ಳೆಯವರಿಗೆಲ್ಲ ಒಳ್ಳೆಯದಾಗಲಿ, ದೇವರು ಅವ್ರನ್ನ ಕಾಪಾಡಲಿ ಅಂತ ನಾನು ಯಾವಾಗಲೂ ಹಾರೈಸ್ತೇನೆ. ಎಲ್ಲ ದೇವತೆಗಳು ಭಗವಂತನಿಗೆ ಅಧೀನ. ಆ ಭಗವಂತನ ಅಧೀನರಾದ ಎಲ್ಲ ದೇವತೆಗಳು ಪರಿವಾರಾತ್ಮನ ಸೇವಕೇಶು ಅಂತ ಚಿಂತನೆ ಮಾಡ್ತಾ ಇದ್ದೇನೆ. ಹೀಗಾಗಿ ನಿಶ್ಚಿಂತನಾಗಿದ್ದೇನೆ. ಪ್ರಹ್ಲಾದ ಅಂತ ಪ್ರಹ್ಲಾದ ರಾಜರಿಗೆ ಒಬ್ಬ ಜೀವನದಲ್ಲಿ ಹೇಗಿರಬೇಕು ಅಂತ ಒಬ್ಬ ಸನ್ಯಾಸಿ ತಾನು ತಿಳಿಸ್ಕೊಟ್ಟ ಕಥೆಯನ್ನು ಸಪ್ತಮ ಸ್ಕಂದದಲ್ಲಿ ನಾರದರು ಧರ್ಮರಾಜನಿಗೆ ವರ್ಣನೆ ಮಾಡಿದ್ದಾರೆ. ಹೀಗೆ ವರ್ಣಾಶ್ರಮಗಳ ಉಪದೇಶ ಅಲ್ಲಿ ಬಂದಿರತಕ್ಕಂಥದ್ದು. ಇನ್ನೂ 1-2 ಅಧ್ಯಾಯಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾರದರು ತಿಳಿಸಿದ್ದಾರೆ. ಈ ಕೆಲವು ದಿನಗಳ ಕಾಲ ಯಥಾಶಕ್ತಿ ಯಥಾಮತಿ ವರ್ಣಾಶ್ರಮಗಳ ವಿಚಾರವನ್ನು ತಿಳಿಸುವ ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ಆಭಾರಿಯಾಗಿದ್ದೇನೆ. ಕೇಳಿದ ನಿಮ್ಮೆಲ್ಲರಿಗೂ ಆ ಭಗವಂತ ಇತೋಪ್ಯತಿಶಯವಾದ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಡಲಿ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಅದ್ವೇಷಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಮಧ್ವಶಾಸ್ತ್ರ ಸಂಪನ್ನರಾದ ಆಚಾರ್ಯರ ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಆಚಾರ್ಯರು ಈ 5 ದಿನಗಳಲ್ಲಿ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದ ಪ್ರವಚನವನ್ನು ಬಹಳ ವಿಶೇಷವಾಗಿ ನಡೆಸಿಕೊಟ್ಟಿರುತ್ತಾರೆ. ಆಚಾರ್ಯರು ಪ್ರಹ್ಲಾದರಾಜರ ಚರಿತ್ರೆ ಹಾಗೂ ನರಸಿಂಹಾವತಾರದ ನಂತರ ನಡೆದ ವಿಷಯಗಳನ್ನು 11ನೇ ಅಧ್ಯಾಯದಿಂದ ಮುಂದುವರೆಸಿದ್ದಾರೆ. ಆಚಾರ್ಯರೇ ಹೇಳಿರುವ ಕೆಲವು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಲು ಇಚ್ಛಿಸುತ್ತೇನೆ. ಮೊದಲಿಗೆ ಶ್ರೀಹರಿಯು ಮಯಾಸುರನಿಂದ ರುದ್ರದೇವರಿಗೆ ಪ್ರತೀಕಾರ ಮಾಡಿಸಿ, ರುದ್ರದೇವರಿಗೆ ಬಂದಿದ್ದ ಸರ್ವ ಜಗತ್ತು ಹರಿಯ ಅಧೀನವೋ ಅಲ್ಲವೋ ಎಂಬ ಸಂಶಯವನ್ನು ಪರಿಹರಿಸಿ ತ್ರಿಪುರಾರಿ ಎಂಬ ಕೀರ್ತಿಯನ್ನು ಕೊಟ್ಟನು. ಈ ವಿಷಯವನ್ನು ಆಚಾರ್ಯರು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿದ್ದಾರೆ. ಮುಂದೆ ಧರ್ಮದ 30 ಲಕ್ಷಣಗಳನ್ನು ತಿಳಿಸಿದ್ದಾರೆ. ಅವುಗಳು ಸತ್ಯ, ದಯೆ, ತಪಸ್ಸು, ಶೌಚ, ಸಹನೆ, ಉಚಿತ ಅನುಚಿತ ವಿಮರ್ಶೆ, ಶಮ ಅಂದರೆ ಒಳ ಇಂದ್ರಿಯಗಳ ಸಂಯಮ, ದಮ ಹೊರ ಇಂದ್ರಿಯಗಳ ಸಂಯಮ, ಅಹಿಂಸೆ, ಬ್ರಹ್ಮಚರ್ಯ, ತ್ಯಾಗ, ಸ್ವಾಧ್ಯಾಯ, ಸರಳತೆ, ಸಂತೋಷ, ಸಮದೃಷ್ಟಿ, ಸೇವೆ, ನಿಧಾನವಾಗಿ ಭೋಗಗಳನ್ನು ದೂರೀಕರಿಸುವುದು, ಸದಭಿಮಾನದಿಂದ ಗೈಯುವ ಪ್ರಯತ್ನಗಳಿಂದ ಅಪೇಕ್ಷಿಸುವುದನ್ನು ಪಡೆಯಬಹುದೆನ್ನುವ ಪ್ರಜ್ಞೆ, ಮೌನ,
ಆತ್ಮಚಿಂತನೆ, ತಾನು ಸಂಪಾದಿಸಿದ ಅನ್ನ ಆಹಾರವನ್ನು ಹಂಚುವುದು ಎಲ್ಲ ಪ್ರಾಣಿ ಜೀವಿಗಳಲ್ಲಿ ಮತ್ತು ಮಾನವರಲ್ಲಿ ಆತ್ಮ ಮತ್ತು ದೇವತಾ ಭಾವವನ್ನು ಹೊರುವುದು, ಶ್ರವಣ, ಕೀರ್ತನ, ಸ್ಮರಣ, ಸೇನಾಭಕ್ತಿ, ಪೂಜಾಭಕ್ತಿ, ನಮಸ್ಕಾರ, ದಾಸ್ಯ, ಸಖ್ಯ, ಆತ್ಮಸಮರ್ಪಣೆಯ ಭಕ್ತಿ, ಹೀಗೆ ಈ 30 ಆಚರಿಸುವುದು ಬುದ್ಧಿಜೀವಿಸಿ ಎನಿಕೊಂಡ ಮಾನವನ ಕರ್ತವ್ಯವಾಗಿರುತ್ತದೆ. ಇನ್ನು ಮುಂದೆ ನಾರದರು ಯುಧಿಷ್ಠಿರನಿಗೆ ಬ್ರಹ್ಮಚರ್ಯ ಮತ್ತು ವಾನಪ್ರಸ್ಥ ಹಾಗೂ ಸನ್ಯಾಸ ಧರ್ಮಗಳನ್ನು ಆಚಾರ್ಯರು ಇಂದು ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಶ್ರೀ ಗುರುರಾಜ ಅಸೋಸಿಯೇಷನ್ ಹಾಗೂ ತಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅಭಿವಂದನೆಗಳನ್ನು ಸಲ್ಲಿಸಿ ಫಲಸಮರ್ಪಣೆ ಮಾಡ್ತೇವೆ.